ಮಾಗಣಗೆರೆ ಕ್ರಾಸ್ ಏನದಲ್ಲಿ ಮೇನ್ ರೋಡಿಗೆ ಇಲ್ಲಿ ಇಲ್ಲಿ ನಾನೇ ನಿಧಾನ ಮಾತಾಡಕತ್ತೀನಿ, ಮಂದಿ ಭಾಳಾರ ಅಂಜಿನ ಕ್ರಾಸಿಗೆ ಹಿಂಗೆ ಬರ್ಬೇಕಾದ್ರೆ ಅವಸರದಾಗ ಏನೋ ಬರಕತ್ತಿದ್ದೆ, ದೌಡ್ ಹೋಗ್ಬೇಕು ಅಂತೇಳಿ ದೊಡ್ಡದೊಂದು ದೇವು ಬಂದು ನಿಂತ್ಬಿಟ್ಟದ ಅಡ್ಡ ದಾರಿಗೆ, ನೆಲಕ್ಕೆ ಮುಗಿಲಿಗೆ ಏಕಾಗ್ಯದ. ಹೋಗಬೇಕು ಅವಸರದ ಪಟ್ಟಾಭಿಷೇಕ, ದಾನಯ್ಯ ಸ್ವಾಮಿಗಳವರು ದಾನಯ್ಯ ದೇವರು ಪಟ್ಟಾಭಿಷೇಕ. ಅದ್ರಾಗ ವಿಶೇಷವಾಗಿ ನಮ್ಮ ಮಡಿವಾಳಯ್ಯ ಶಾಸ್ತ್ರೀಜಿಯವರ ಪ್ರವಚನ, ಯಶವಂತ್ ಅವರ ಸಂಗೀತ ಕೇಳಬೇಕು, ಹೋಗಬೇಕು ಅಂತ ಅವಸರದ ಹೋಗಬೇಕು ಬಿಡು ಅಂತ ನಾನು. ಹೊಸ ವರ್ಷ ಚಾಲು ಆದಲ್ಲಿಂತ ಯಾರೂ ಸಿಕ್ಕೇ ಇಲ್ಲ ಅಂತದು. ಅವಸರದಾಗ ಹೋಗಬೇಕು ಅಂತ ನಾನು, ನಿಮಗೆ ಅವಸರದ ಕರೆ ರೀ, ಸಂಕ್ರಾಂತಿ ಮುಗಿದ್ರು ನನಗೆ ಯಾರು ಸಿಕ್ಕಿಲ್ಲ ಅಂತು. ನಾಂದೆ ಇಷ್ಟು ದಿವಸ ಆಯ್ತು ಯಾರೂ ಸಿಕ್ಕೇ ಇಲ್ಲನೋ ಅಂದೆ. ಇಲ್ಲ ಸಿಕ್ಕಿಲ್ಲ ಅಂತು. ನಾಂದೆ ನೋಡು, ಹೊಸ ವರ್ಷ ಚಾಲುವಾಗಿ 20 ದಿವಸ ಆಯಿತು, ಮತ್ತು ಇಲ್ಲಿ ತನಕ ಯಾರೂ ಸಿಕ್ಕೇ ಇಲ್ಲ ಅಂತಿ, ಭಾಳ ದಿವಸ ಆಯಿತು. ಭಾಳ ದಿನ ಮೇಲೆ ನಾ ಸಿಕ್ಕೀನಿ, ತೆಳ್ಳಗ ಕುಳ್ಳಕ ಇಷ್ಟೀನಿ, ನನ್ನ ತೊಗೊಂಡು ಏನು ಮಾಡ್ತಿದ್ದಿ. ಅಲ್ಲೆಲ್ಲ ಪುರಾಣ ಪ್ರವಚನ ಕೇಳಕ್ಕೆ ಚಲೋ ಮಂದಿ ಬಂದಿರ್ತಾರಲ್ಲಿ. ಬಾ ಹೋಗಮ್ಮಂತ ಕರ್ಕೊಂಬಂದೀನಿ. ಮಾತು ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಜೈಘೋಷ ಅನ್ನಿಸ್ತೀನಿ. ಯಾರ್ಯಾರು ಜೈಕಾರ ಅನ್ನಂಗಲ್ಲ, ಹೊಸ ಮಂದಿನ ತೊಗೊಂಡು ಹೋಗಂತಿ, ನನ್ನ ಜೊತೆ ಬಂತಿಲ್ಲ, ನಿಮ್ಮ ಹಿಂದೆ ನಿಂದಿರ್ಸಿನಿ. ತಿರುಗಿ ನೋಡ್ಬೇಡಮ್ಮ, ಕಾಣಂಗಿಲ್ಲ ಅದು, ನನಗೆ ಅಟ್ಟೆ ಕಾಣುತ್ತದೆ. ರುದ್ರಮುನೇಶ್ವರ ಮಹಾರಾಜಕಿ ಸಾಹಿತ್ಯ ಅಂದ್ರೆ ಎಲ್ಲರೂ ಹೇಳ್ತಾರೆ ನೋಡ, ಎಷ್ಟು ಭಯ ಅದ ಬದುಕಿನ ಬಗ್ಗೆ. ಇಂಥ ದೊಡ್ಡ ಗುರುವಿನ ಜಾಗ, ಇಂಥ ಯೋಗ್ಯ ಉತ್ತರಾಧಿಕಾರಿ ನಿಮ್ಮೂರಿಗೆ ಸಿಕ್ಕಾಗ ಯಾವ ದೆವ್ವ ಯಾವ ಭೂತ, ಇಂಥ ಸಂಗೀತಕ್ಕೆ ದೆವ್ವನೂ ಓಡ್ತಾವ, ಅಂಥ ಪ್ರವಚನಕ್ಕೆ ಭೂತನೂ ಓಡ್ತಾವ. ಇಲ್ಲಿ ಯಾವ ಸುಮ್ಮನೆ ನಿಮಗೆ ಹಂಗೆ ನನ್ನ ಕಡೆ ಲಕ್ಷ್ಯ ಬರಲಿ ಅಂತ ಮಾತಾಡಿದೆ ಅಷ್ಟೆ. ಈ ಊರಿಗೆ ಎಲ್ಲಿ ಬರ್ಬೇಕು ದೆವ್ವ? ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಮೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಸ್ತುಂಗ ಶಿರಶ್ಚುಂಬೆ ಚಂದ್ರಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶುಂಭುವೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ತೆಕ್ಕುವದ ದೆಸೆ ನಿನಗೆ ಮಂಕುತಿಮ್ಮ. ಆರಂಭದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು, ಬಸವಾದಿ ಪ್ರಮತರನ್ನು, ವಿಶ್ವದ ದಾರ್ಶನಿಕರನ್ನು ಮನದಲ್ಲಿ ನೆನೆದು ಎನ್ನ ಆರಾಧ್ಯ ದೈವ ಹಿಡಗಿಮದ್ರಿಯ ಮಹಾತ್ಮ ಸದ್ಗುರು ಶಾಂತಶಿವಯೋಗಿಗಳ ಸ್ಮರಣೆ ಮಾಡಿಕೊಂಡು, ಮಾಗಣಗೆರೆ ಗ್ರಾಮದ ಆರಾಧ್ಯ ದೈವ ರುದ್ರಮುನೇಶ್ವರರ ಕರ್ತೃತ್ವ ಶಕ್ತಿಗೆ ಹಣೆಮಣಿದು, ರಂಭಾಪುರಿ ಪೀಠದ ಶಾಖಾ ಮಠವಾದ ರುದ್ರಮುನೇಶ್ವರ ಮಠದ ನೂತನ ಗುರುಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ವರದಾನಿ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಪ್ರವಚನದ ಇಂದಿನ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು, ನೇತೃತ್ವವನ್ನು ವಹಿಸಿ ಅತ್ಯಂತ ಶೀಘ್ರದಲ್ಲಿ 2-3 ದಿನಗಳಲ್ಲಿ ಸಮಾಜ ಸುಧಾರಣೆಯ ಜವಾಬ್ದಾರಿಯನ್ನು ಹೊರಲಿರುವ ಅತ್ಯಂತ ಯುವ ಮತ್ತು ಉತ್ಸಾಹಿ ಯತಿಗಳಾಗಿರ್ತಕ್ಕಂಥ ಸಹೋದರ ಸ್ವರೂಪಿಗಳಾದ ಪೂಜ್ಯ ದಾನಯ್ಯ ದೇವರಲ್ಲಿ ಅತ್ಯಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ತಿಳಿಸಿ, ಅದೇ ರೀತಿ ವೇದಿಕೆಯ ಮೇಲಿರುವ ಮತ್ತೋರ್ವ ಪೂಜ್ಯರಲ್ಲಿಯೂ ಕೂಡ ಭಕ್ತಿಯ ಶರಣಗಳನ್ನು ತಿಳಿಸಿ, ಈ ಗುರುಪಟ್ಟಾಧಿಕಾರದ ನಿಮಿತ್ತವಾಗಿ ಸುಮಾರು 21 ದಿನಗಳ ಕಾಲ ಜರುಗುತ್ತಿರುವ ಗುಡ್ಡಾಪುರದ ದಾನಮ್ಮ ದೇವಿಯ ಪುರಾಣ ಪ್ರವಚನವನ್ನು, ತಮ್ಮಲ್ಲಿರುವ ಜ್ಞಾನದ ಬುತ್ತಿಯನ್ನು ನಿಮ್ಮೆಲ್ಲರ ನೆತ್ತಿಗೆ ಹೊತ್ತಿ ತುಂಬುತ್ತಿರುವ ಪುರಾಣ ಪ್ರವೀಣರು, ಖ್ಯಾತ ಪ್ರವಚನಕಾರರು, ಹಿರಿಯರೂ ಆಗಿರುವಂಥ ಪೂಜ್ಯ ಶ್ರೀ ಮಡಿವಾಳಯ್ಯ ಶಾಸ್ತ್ರೀಜಿಯವರಲ್ಲಿ ಶರಣಗಳನ್ನು ತಿಳಿಸಿ, ಅತ್ಯಂತ ಹೆಸರಾಂತ ಬಹುಶಃ 1 ಲಕ್ಷಕ್ಕೂ ಅಧಿಕ, ಎಷ್ಟೋ ಲಕ್ಷ
1.5 ಲಕ್ಷಕ್ಕೂ ಅಧಿಕ ಜನರಿಗೆ ಅತ್ಯಂತ ಪರಿಚಿತರಾಗಿರ್ತಕ್ಕಂಥ ಆತ್ಮೀಯ ಸಹೋದರ ಸ್ವರೂಪಿಗಳಾಗಿರ್ತಕ್ಕಂಥ ಖ್ಯಾತ ಯುವ ಕಲಾವಿದರಾದ ಯಶವಂತ್ ಬಡ್ಗೇರವರೇ, ಅದೇ ರೀತಿ ತಬಲಾ ಚತುರರಾಗಿರ್ತಕ್ಕಂಥ ಸಹೋದರ ಸ್ವರೂಪಿಯಾಗಿರ್ತಕ್ಕಂಥ ಶ್ರೀ ರಾಜು ಕಟ್ಟಿ ಸಂಗಾವಿ ಅವರೇ, ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಧರ್ಮಾಭಿಮಾನಿಗಳೇ, ಈ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸಾಹಭರಿತವಾಗಿ ಶ್ರದ್ಧಾಭಕ್ತಿಯಿಂದ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಮಾಗಣಿಗೆರೆ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀ ಗೊಲ್ಲಾಳಪ್ಪಗೌಡರ ಆದಿಯಾಗಿ ಇನ್ನುಳಿದ ಎಲ್ಲ ಗ್ರಾಮದ ಹಿರಿಯ ಶ್ರೀಮಠದ ಸದ್ಭಕ್ತ ಮಹಾಶಯರೇ, ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಾಳ್ಮೆಯಿಂದ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ಅಧ್ಯಾತ್ಮ ಬಂಧುಗಳೇ, ತಾಯಂದಿರೇ ಹಾಗೂ ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾಳದಲ್ಲಿರುವ ಪರಶಿವ ಚೈತನ್ಯ ಮೂರ್ತಿಗೆ ಅನಂತ ಶರಣಾರ್ಥಿಗಳು. ಸಮಯ ಆಗಲೇ 8:30 ಆಗ್ಯದ. 8:30 ಆಗ್ಯದ. ನಾನು ಕಾರ್ಯಕ್ರಮಕ್ಕೆ ಸ್ವಲ್ಪ ತಡ ಮಾಡಿ ಬಂದೆ. ಯಾಕೆ ತಡ ಮಾಡಿ ಬಂದೆ ಅಂತಂದ್ರೆ, ಈ 2-3 ದಿವಸದಿಂದ ಈ ಹಲ್ಕರಟ್ಟಿ ಮಠಕ್ಕೆ ತಾವೇನು ವರ್ಷ ಹೋಗ್ತೀರಿ, ಆ ಮಠದ ಕಾರ್ಯಕ್ರಮನಿತ್ತು, ಪುರಾಣ ಪ್ರವಚನ ನಡೆದಿತ್ತು. ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹಿಂಗೆ ತಾಯಂದಿರು ಬಹಳ ಜನ ಕುಂತಿದ್ರು, ಹಿಂಗೆ ಆಶೀರ್ವಚನ ಮಾಡ್ತಾ ಇದ್ವಿ. ಆಶೀರ್ವಚನ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದ. ತಾಯಂದಿರೆಲ್ಲ ಈ ಕಡೆ ನನ್ನ ಕಡೆ ನೋಡ್ರಿ ಅಂತಂದ. ಯಾರು? ಅತ್ತ ಬಂದ ವ್ಯಕ್ತಿ ನೋಡಿದರು. ಏನಂದ, ಇಲ್ಲಿ ಕುಂತವ್ರೆಲ್ಲರಿಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಾನು ಒಂದು ಮಷಿನ್ ಕಂಡಿಡ್ದೀನಿ. 100 ರೂಪಾಯಿಗೊಂದು ಮಷಿನ್ನು. ಇದು ಎಂಥ ಮಷಿನ್ ಅಂತಂದ್ರೆ, ಈ ಮಷಿನ್ ಯಾರ ಮನೆಯಾಗಿರ್ತದೆ ಅವ್ರ ಮನೆಗೆ ನೊಣನೇ ಬರಂಗಿಲ್ಲ ಅಂದವ. 100 ರೂಪಾಯಿಗೊಂದು ಮಷಿನ್ನು. ಇವತ್ತು 100 ರೂಪಾಯಿ ಕೊಟ್ಟು ಬುಕ್ ಮಾಡಬೇಕು, 3 ದಿವಸದ ನಂತರ ಅದು ಕೊರಿಯರ್ಗೆ ನಿಮ್ಮ ಮನೆಗೆ ಬರ್ತದ ಅಂತಂದ. 100 ರೂಪಾಯಿ ಕೊಟ್ಟು ಇವತ್ತು ಬುಕ್ ಮಾಡಬೇಕು, ಕೊರಿಯರ್ಗೆ ಅದು ನಿಮ್ಮ ಮನೆಗೆ ಬರ್ತದ ಅಂತಂದ. ಕುಂತವ್ರೆಲ್ಲರೂ ತಾಯಂದ್ರಿಗೆ ವಿಶೇಷವಾಗಿ ಏನು ಚಿಂತೆ ಅಂತಂದ್ರೆ, ಅಡುಗೆ ಮನೆ ಸ್ವಚ್ಛ ಇಟ್ಕೊಳ್ಳೋದು, ಅಡುಗೆ ಚಲೋ ಮಾಡೋದು. ಅಡುಗೆ ಚಲೋ ಮಾಡಿದ್ರೆ ಅಷ್ಟೇ ಸಾಲದು, ಚಲೋ ಮಾಡಿದ ಅಡುಗೆ ಮೇಲೆ ನೊಣ ಕುಂದಿರ್ಲಾರ್ದಂಗೆ ನೋಡ್ಕೊಳ್ಳೋದು ಒಂದು ದೊಡ್ಡ ಸವಾಲು. ನೊಣ ಕುಂತ ಅಡುಗೆ ತಿಂದ್ರೆ ಆರೋಗ್ಯ ಕೆಡ್ತದೆ. ನೊಣ ಕುಂದಿರ್ಲಾರ್ದಂಗೆ ನೋಡ್ಕೊಳ್ಳೋದು ಒಂದು ದೊಡ್ಡ ಚಿಂತೆ ತಾಯಂದಿರಿಗೆ. ಅವರು ವಿಚಾರ ಮಾಡಿದ್ರು 100 ರೂಪಾಯಿಗೊಂದು ಮಿಷನ್ ಅಂತ, ನೊಣನೇ ಕೂಡಂಗ್ಲಂತ, ಏನು ನೊಣನೇ ಇರಂಗ್ಲಂಥದ್ದು ಮಿಷನ್ ಇತ್ತಂತಂದ್ರೆ ಚಲೋ ಆಯ್ತಲ್ಲ ಅಂತೇಳಿ ಅಲ್ಲಿ ಕುಂತವ್ರೆಲ್ಲರೂ ಏನು ಮಾಡಿದ್ರು, ನನಗೊಂದಿರಲಿ ನಿನಗೊಂದಿರಲಿ ಅಂತ ಎಲ್ಲರೂ 100 ರೂಪಾಯಿ ಕೊಟ್ಟು ಮಿಷನ್ ಬುಕ್ ಮಾಡಿದರು. ಕೆಲವ್ರು ಏನು ಮಾಡಿದ್ರು, ಮಗಳು ಗಂಡನ ಮನೆಗೆ ಹೋಗ್ಯಾಳ, ಜಾತ್ರೆಗೆ ಬಂದಾಳ, ಈಗ ತವ್ರ ಮನೆಗೆ ಮತ್ತು ಅಕ್ಕಿಗೊಂದು ಕೊಟ್ಟು ಕಳಿಸ್ತೀನಿ ಅಂತೇಳಿ ಒಬ್ಬೊಬ್ರು 2 4 ರೊಕ್ಕ ಇರ್ಲಕ್ರೂ ಬಾಜು ಇದ್ದವ್ರ ಬಲ್ಲಿ ಇಸ್ಕೊಂಡು ಎಲ್ಲರೂ 100 200 300 ಕೊಟ್ಟು 1 2 3 ಮಿಷನ್ಗಳೆಲ್ಲ ಬುಕ್ ಮಾಡಿದರು. ಇದು ಎಲ್ಲ ನೋಡಿ ನಮ್ಮ ಹುಡುಗೇನಂದ, ಮುತ್ತಾರೆ ನಮ್ಮ ಮಠದ ದಾಸೋಗದಾಗೂ ನೊಣ ಭಾಳ ಆಗ್ಯಾವ, ಮತ್ತು ನಾವೂ ಒಂದು ಬುಕ್ ಮಾಡಮ್ಮಂದ. ಅಂದ ಬೇಡ, 100 ರೂಪಾಯಿಗೊಂದು ಮಿಷನ್ ಈಗಿನ ಕಾಲಕ್ಕೆ ಹೆಂಗೆ ಸಿಗುತ್ತದ, ಬೇಡ ಹಂಗೆಲ್ಲ ಇರಂಗಿಲ್ಲ ಅಂದೆ. ನೀವು ಹಿಂಗೆ ಅಂತೀರಿ, ಭಾಳ ಜಿಬ್ಬಿರಿ, ನಾನು ಜೋಳಿಗೆಂದು ಆಲ್ರೆಡಿ ಕೊಟ್ಟು ಬುಕ್ ಮಾಡೀನಿ ಅಂತಂದವ. ಅದು 100 ರೂಪಾಯಿ ಕೊಟ್ಟು ಬುಕ್ ಮಾಡಿದ ಮಿಷನ್ನು ಇವತ್ತು ಬಂದಿತ್ತು. ಅದು ಏನಾದಂತ ತೆಗೆದು ನೋಡೋದಕ್ಕೆ ಸಮಯ ಹಿಡಿತು, ಅದಕ್ಕೆ ಸ್ವಲ್ಪ ತಡ ಮಾಡಿ ಬಂದೆ. ಅದು ಏನಾದಂತಂದ್ರೆ, ಇಷ್ಟೊಂದು ಡಬ್ಬ ಅದ, ಬಾಕ್ಸ್ ಪ್ಯಾಕ್ ಮಾಡ್ಯಾರ, ರಟ್ಟಿನ ಬಾಕ್ಸ್, ಅದನ್ನು ಬಿಚ್ಚಿದೆ. ಅದರೊಳಗೆ ಇನ್ನೊಂದು ಬಿಳಿ ಡಬ್ಬ ಇಟ್ಟಾನ, ಅದನ್ನು ಬಿಚ್ಚಿದೆ. ಅದರೊಳಗೆ ಇನ್ನೊಂದು ಈ ಬಂಗಾರ ಡಬ್ಬಿ ಇರ್ತದಲ್ಲ, ಬಂಗಾರ ಅಲ್ಲ, ಬಂಗಾರನೇ ಹಿಂಗೆ ಕಣ್ಣು ದೊಡ್ಡವಾದು ಹಿಂಗೆ, ಅದ್ರ ಹೆಸರೇ ಎತ್ತಂಗಿಲ್ಲ ಈಗ ಬಂಗಾರದ್ದಂತೂ. ಆ ಬಂಗಾರ ಡಬ್ಬಿ ಇರ್ತದಲ್ಲ, ಅಂಥದ್ದೊಂದು ಡಬ್ಬಿ ಇತ್ತು. ಅದನ್ನು ಬಿಚ್ಚಿ ನೋಡಿದೆ. ಅದರೊಳಗೆ ಈ ಗುಲಾಬಿ ಕಲರ್, ಈ ಬಂಗಾರ ಇಡೋದಕ್ಕೆ ಪೇಪರ್ ಇರಂಗಲ್ಲ ಅಂತ, ಕರೆಕ್ಟ್ ಹೆಂಗೆ ಹೇಳ್ತೀರಿ ಅಂದ್ರೇನು, ಹಂಗೆ ಆ ಗುಲಾಬಿ ಕಲರು ಬಟ್ಟೆ ಒಳಗೆ ಹಿಂಗೆ ಗಂಟು ಕಟ್ಟಿ ಇಟ್ಟಿದ್ದ. ಇದೇ ಇರ್ಬೋದು ಸಣ್ಣದಿಗಿನ, ಅದನ್ನು 100 ರೂಪಾಯಿ ಅಂದ್ರೆ ಮಿಷನ್ ಅಂತ. ಅದನ್ನು ಬಿಚ್ಚಿ ನೋಡಿದೆ. ಅದರೊಳಗೆ ಒಂದಿಷ್ಟು ಚಿಟ್ಟಿ ಮಡಿಚಿಟ್ಟಿದ್ದೆ ಬಿಳಿದು. ಇಲ್ಲ ನಮ್ಮ ಮಿಷನ್ ಅಂತಾನೆ ಒಂದು ಚಿಟ್ಟಿ ಇಟ್ಟಾನಲ್ಲ ಅಂತ ವಿಚಾರ ಮಾಡಿದೆ. ತೆಗೆದು ನೋಡಿದೆ. ಆ ಚಿಟ್ಟಿ ಒಳಗೆ ಬರೆದಿದ್ದವ, ನೀವು 100 ರೂಪಾಯಿ ಕೊಟ್ಟು ಮಿಷನ್ ಬುಕ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು, ನಿಮ್ಮ ಹಣ ಬಂದು ನಮಗೆ ತಲುಪ್ಯದ. ನೊಣ ಹೊಡೆ ಮಿಷನ್ ಅಂದ್ರೆ ಏನಿಲ್ಲ, ಬಲಗೈಲೇ ಊಟ ಮಾಡಾಗ ಎಡಗೈ ಜಾಡಸ್ರಿ, ನೊಣ ಬರಂಗಿಲ್ಲ ಅಂತ ಬರೆದಿದ್ದ. ಮೊನ್ನೆ ಹಿಂಗೆ ಹೇಳಕತ್ತಿದ್ದಲ್ಲಿ,
ನಗಕತ್ತಾಳ ಆಯ್ ಕಲಬುರ್ಗಿ ಚೌದಾಪುರಿ ಮಠದಾಗ ಬಾಯಿ ನಾನು ಬಾಯಿ ಮುಖ ಮಾಡಿ ನಗಕ್ಕೆ ಉಸಿರು ಹಿಡಿದು ಬಿಟ್ಟದ ಆಯಿ. ನಾನು ಆಕಳ್ಸಕತ್ತಾಳ ಅಂತ ಹೇಳಿದ್ನಿ, ಎಟತ್ತಾದ್ರೆ ಬಾಯಿನೇ ಮುಚ್ಚವಳು. ನಾನು ಆಯಿ 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 ಅಂದೆ, ಬಾಯಿ 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 ಅನ್ನಕತ್ತ. ಇದು ಅಂಗೈಯಾಗ ಆಕಾಶ ತೋರ್ಸಾರಂತಾರಲ್ಲ ಅಂತರದು ಅದು ಮಿಷನ್. ಭಾಳ ಸಂತೋಷ ಅಂತ ಅನಿಸ್ತು. ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ಬರಲೇಬೇಡ ಅಂತ ವಿಚಾರ ಮಾಡ್ಲಕತ್ತಿದ್ದೆ. ಮಡವಾಯ ಶಾಸ್ತ್ರಿಗಳವ್ರಿಗೆ ಮತ್ತು ನಮ್ಮ ಯಶವಂತವ್ರಿಗೆ ಫೋನ್ ಮಾಡಿದೆ, ಇಲ್ರಿ ಬರಬೇಕು, ದೂರ ಬೇರೆ ಆಗ್ತದ, ಇಷ್ಟು ಕುದಿಸ್ಲಕತ್ತದ, ಇಷ್ಟೆಲ್ಲ ದಗಿ ಅನ್ಲಕತ್ತದ, ಇಂಥದ್ರಾಗ ಎಲ್ಲಿ ಹೋಗೋಮ ಅಂತಂದೆ ನಾನು. ಅಂದ್ರೂ ಇಲ್ಲ, ನಮ್ಮ ಬಂದಾರ ನಮ್ಮ ಗೊಲ್ಲಾಳಪ್ಪ ಗೌಡ್ರು ಅವರೆಲ್ಲ ಬಂದು ಹೇಳ್ಯಾರ ಬರೇಬೇಕು ನೀವು ಅಂತೇಳಿ ಅಂದರು. ಅದ್ರಾಗ ನಮ್ಮ ದಾನಯ್ಯ ಏನು ಸ್ವಾಮಿಗಳವರು ಬಹಳ ಯುವ ಉತ್ಸಾಹಿಗಳು, ಒಳ್ಳೆ ಪ್ರವಚನಕಾರರು, ಇಂಥವ್ರು ಒಬ್ಬ ಮಠಕ್ಕೆ ಏನು ಸಾರಥಿಯಾಗಿ ಇವತ್ತು ಕುಂದಿರ್ಲಾಕತ್ತಾರ ಅಂತಂದ್ರೆ ಅಂಥ ಕಾರ್ಯಕ್ರಮಕ್ಕೆ ಬರಲೇಬೇಕು ನೀವು ಅಂತೇಳಿ ಅವರು ಅಂದರು. ಬಂದೆ. ಬಹುಶಃ ಇಲ್ಲಿಗೆ ಬಂದು ನೋಡಿದ್ರೆ ನನಗನ್ನಿಸ್ತದೆ ಇವತ್ತಿನ ಕಾರ್ಯಕ್ರಮ ತಪ್ಪಿಸ್ಕೊಂಡಿದ್ದೆ ಅಂತಂದ್ರೆ ಒಂದು ಅತ್ಯಮೂಲ್ಯ ಕ್ಷಣ ನನ್ನ ಜೀವನದೊಳಗೆ ತಪ್ಪಿಸ್ಕೊತಿದ್ದೆ ಅಂತ ನನಗನ್ನಿಸ್ತದೆ. ಬಹುಶಃ ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮತ್ತು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಎರಡು ಪರಂಪರೆ ಅಂತ ಈ ಭೂಮಿ ಮೇಲೆ ಯಾವುದಾದ್ರೂ ಇದ್ದರೆ ಒಂದು ಋಷಿ ಪರಂಪರೆ, ಮತ್ತೊಂದು ಕೃಷಿ ಪರಂಪರೆ. ಒಂದು ಋಷಿ ಪರಂಪರೆ, ಮತ್ತೊಂದು ಕೃಷಿ ಪರಂಪರೆ. ಈ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮತ್ತು ಬಲಿಷ್ಠವಾಗಿರ್ತಕ್ಕಂಥ ಪರಂಪರೆ ಅಂದರೆ ಇವೆರಡು. ಇವತ್ತು ಯಾಕೆ ಈ ಮಾತು ಹೇಳಕತ್ತೀನಿ ಅಂತ ಕೇಳಿದರೆ, ಇದು ಋಷಿ ಪರಂಪರೆಯ ಕಾರ್ಯಕ್ರಮವನ್ನು ಕೃಷಿ ಪರಂಪರೆಯವರೆಲ್ಲರೂ ಸೇರಿಕೊಂಡು ಇವತ್ತು ನೀವು ಮಾಡ್ಲಕತ್ತೀರಲ್ಲ, ಇದನ್ನು ನೋಡ್ಬೇಕಂತಲೇ ಇವತ್ತು ಈ ನಾಡು ಎಲ್ಲನೂ ಈ ಕಡೆ ಬರ್ಲಕತ್ತದೆ. ಎಲ್ಲ ಸ್ವಾಮಿಗಳು ಏನು ಎಲ್ಲ ಅನೇಕ ಜನ ರಾಜಕೀಯ ಮುಖಂಡರುಗಳೆಲ್ಲರೂ ಯಾಕೆ ಬರಕತ್ತಾರ, ಕೃಷಿ ಪರಂಪರೆಯವರೆಲ್ಲರೂ ಸೇರಿಕೊಂಡು ಒಂದು ಋಷಿ ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ಲಕತ್ತೀರಲ್ಲ, ಅದಕ್ಕಾಗಿ ನಾವು ಅಷ್ಟು ದೂರ್ಲಿಂದ ಇಲ್ಲಿಗೆ ಓಡ್ಕೊತ ಬಂದಿದ್ದು, ನೋಡ್ಬೇಕಂತಲೇ ಬಂದಿದ್ದು. 100 ಆಕಳ ಸೇವೆ ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ, ಒಂದು ಕಸಾಯಿ ಖಾನೆಗೆ ಹೋಗುವಂಥ ಆಕಳನ್ನು ಬದುಕಿಸಿದ್ರೆ ಅಷ್ಟು ಪುಣ್ಯ ಬರ್ತದಂತ. 100 ಆಕಳ ಸೇವೆ ಮಾಡಿದರೆ ಎಷ್ಟು ಪುಣ್ಯ ಬರ್ತದ, ಅಷ್ಟು ಪುಣ್ಯ ಒಂದು ಕಸಾಯಿ ಖಾನೆಗೆ ಹೋಗುವಂಥ ಆಕಳನ್ನು ರಕ್ಷಣೆ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತದಂತ. 100 ದೇವಸ್ಥಾನಗಳನ್ನು ಕಟ್ಟಿದರೆ ಎಷ್ಟು ಪುಣ್ಯ ಬರ್ತದೋ, ಒಂದು ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ರೆ ಆ 100 ದೇವಸ್ಥಾನ ಕಟ್ಟಿದ ಪುಣ್ಯ ಬರ್ತದಂತೆ. ನೀವೆಲ್ಲ ಇವತ್ತೇನು ಮಾಡ್ಲಕತ್ತೀರಂದ್ರೆ ಸುಮಾರು 100-150 ವರ್ಷದ ಹಳೆಯದಾಗಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಮಠವನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೊಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ಅತ್ಯಂತ ವಿದ್ಯಾವಂತರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಮ್ಮ ಗುರು ಅಂತ ಸ್ವೀಕಾರ ಮಾಡಿ ಇವತ್ತು ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ನೀವೆಲ್ಲ ಹಮ್ಮಿಕೊಂಡಿರಲ್ಲ. ಇದನ್ನು ನೋಡ್ಲಿಕ್ಕಾಗಿ ಅಷ್ಟು ದೂರಿಂದ ಬಂದೆ, ಮತ್ತಿನ್ನೇನಿಲ್ಲ. ಬಹುಶಃ ಈ ಕಾರ್ಯಕ್ರಮವನ್ನು ಯಾವತ್ತೋ ಒಂದು ದಿನ ಏನು 25ನೇ ತಾರೀಕು ಇಟ್ಕೊಂಡಾರೆ, ಅವತ್ತೊಂದು ದಿನ ಜಗದ್ಗುರುಗಳವರನ್ನು ಕರೆಸಿ ಅಡ್ಡ ಪಲ್ಲಕ್ಕಿ ಮಾಡಿ ಜಗದ್ಗುರುಗಳ ಆಶೀರ್ವಾದ ಕೊಡಿಸಿ ದಾನಯ್ಯ ದೇವರ ಪಟ್ಟಾಭಿಷೇಕ ಮುಗಿಸ್ಬೋದಾಗಿತ್ತು. ಆದರೂ ಗ್ರಾಮದ ಎಲ್ಲ ಹಿರಿಯರೆಲ್ಲ ಸೇರಿಕೊಂಡು ಹೆಂಗೆ ನಿರ್ಧಾರ ಮಾಡಿರಿ ಅಂತಂದ್ರೆ, ಆ ಕಾರ್ಯಕ್ರಮ ಪಟ್ಟಾಭಿಷೇಕದ ಕಾರ್ಯಕ್ರಮ ಒಂದು ನೆಪ. ಆ ಕಾರ್ಯಕ್ರಮದ ನೆಪ, ಅದರ ನಿಮಿತ್ತವಾಗಿ ನಮ್ಮ ಇಡೀ ಭಾಗದ ಜನರಿಗೆ, ನಮ್ಮ ಗ್ರಾಮದ ಜನರಿಗೆ ಒಂದಿಷ್ಟು ಆಧ್ಯಾತ್ಮವನ್ನು ಬೋಧಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಸುಮಾರು 21 ದಿನಗಳ ಕಾಲ ದಾನಮ್ಮ ದೇವಿಯ ಚರಿತ್ರೆಯನ್ನು, ಅದು ವಿಶೇಷವಾಗಿ ಈ ನಾಡಿನ ಅತ್ಯಂತ ಶ್ರೇಷ್ಠ ಪ್ರವಚನಕಾರರಿಂದ, ಅತ್ಯಂತ ಶ್ರೇಷ್ಠ ಸಂಗೀತ ಕಲಾವಿದರಿಂದ ಈ ಕಾರ್ಯಕ್ರಮವನ್ನು ಸುಮಾರು 21 ದಿನಗಳ ಕಾಲ ಆಧ್ಯಾತ್ಮದ ವಿಚಾರ ಈ ನಾಡಿಗೆ, ಈ ನಮ್ಮ ಊರಿನ ಎಲ್ಲ ಗ್ರಾಮದ ಏನು ಈ ಭಾಗದ ಜನರಿಗೆ ಮುಟ್ಟಬೇಕು ಅನ್ನುವಂಥ ಉದ್ದೇಶದಿಂದ 21 ದಿನ ಪುರಾಣ ಪ್ರವಚನ ಹಮ್ಮಿಕೊಂಡು ಅದರ ನಂತರ ಪಟ್ಟಾಭಿಷೇಕ ಇಟ್ಕೊಂಡಿರಿ. ಸುಮ್ಮನೆ 2 ದಿನ ಪಟ್ಟಾಭಿಷೇಕ ಮಾಡಿ ಬಿಡ್ಬೋದಾಗಿತ್ತು. ಅಧ್ಯಾತ್ಮದ ಏನು ಈ ಭಾಗದೊಳಗೆ ಆಧ್ಯಾತ್ಮದ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನೊಳಗೆ, ಅಧ್ಯಾತ್ಮ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಅಮೂಲ್ಯವಾಗಿ ಬೇಕೇ ಆಗಿರುವಂಥದ್ದು ಅಧ್ಯಾತ್ಮ. ನಾವು ಎಷ್ಟೇ ವಿದ್ಯಾವಂತರಾಗಿದ್ರೂ ಕೂಡ ಅಧ್ಯಾತ್ಮ ಇರಲಿಲ್ಲ ಅಂತಂದ್ರೆ ನಮ್ಮ ಬದುಕು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಿಗೆ ಬೆಲೆ ಬರಬೇಕು ಅಂತಂದರೆ ಅದಕ್ಕೆ ಅಧ್ಯಾತ್ಮ ಇರಲೇಬೇಕು, ಎಷ್ಟೇ ವಿದ್ಯಾವಂತರಾದ್ರೂ ಕೂಡ. ಅದಕ್ಕೆ ಹೇಳ್ತಾನೆ ಕವಿ, ಆಧ್ಯಾತ್ಮ ಇಲ್ಲದ ವಿದ್ಯೆ ಅದು ರಾಮನಿಲ್ಲದ ಅಯೋಧ್ಯೆ ಅಂತ ಹೇಳ್ತಾನೆ. ಆಧ್ಯಾತ್ಮ ಇಲ್ಲದ ವಿದ್ಯೆ ಅದು ರಾಮನಿಲ್ಲದ ಅಯೋಧ್ಯೆ ಅಂತ. ಅಯೋಧ್ಯೆ ಮೊದಲೂ ಹೋಗಿವಿ ನಾವು, 4-6 ವರ್ಷದಿಂದ ಅಯೋಧ್ಯಕ್ಕೆ ನಾವು ಮೊದಲೂ ಹೋಗಿವಿ, ಈಗನೂ ಹೋಗಿ ಬಂದೀವಿ 4-6 ತಿಂಗಳಿಂದ. ಮೊದಲು ಹೆಂಗಿತ್ತು ನೀವೆಲ್ಲ ಗೊತ್ತಿರ್ತದೆ. ಅಯೋಧ್ಯಕ್ಕೆ ಮೊದಲು ಹೋಗಿ ಬಂದವ್ರು ಇದ್ರಿ ಅಂತಂದ್ರೆ ಹೆಂಗಿತ್ತು ಗೊತ್ತದ, ಹಂದಿ ಓಡಾಡ್ತಿದ್ವು ಅಲ್ಲೆಲ್ಲ, ಹಂದಿ ಓಡಾಡ್ತಿದ್ದು. ಈಗ ರಾಮ ಬಂದು ಕುಂತನ ಲಕ್ಷ ದೀಪ ಬೆಳಗ್ಲಕತ್ತೆ ಅವ್ರು. ಅಯೋಧ್ಯೆ ಅಂದ್ರೆ ಅದು ರಾಮನಿಲ್ಲದ ಅಯೋಧ್ಯೆ ಆಗ್ತಿತ್ತು, ಅಧ್ಯಾತ್ಮ ಇಲ್ಲ ಅಂದ್ರೆ ಬದುಕು. ಹೌದಾ? ಹಂಗ ಅಲ್ಲಿ ರಾಮ ಬಂದು ಕುಂತ ಬಳಿಕ ಅಲ್ಲಿ ದೀಪದಿಂದ ಅಯೋಧ್ಯೆ ಬೆಳಗ್ಲಕತ್ತದ. ಇಲ್ಲಿ
ಇಲ್ಲಿ ನಮ್ಮ ಬದುಕಿನೊಳಗೆ ಆಧ್ಯಾತ್ಮ ಬಂತು ಅಂತಂದ್ರೆ ನಮ್ಮ ವಿದ್ಯೆಯೊಳಗೆ ಒಂದಿಷ್ಟು ಆಧ್ಯಾತ್ಮವನ್ನು ಸೇರಿಸಿದ್ವಿ ಅಂತಂದ್ರೆ ನಮ್ಮ ಬದುಕು ಬೆಳಗುತ್ತದಷ್ಟೇ, ನಮ್ಮ ಬಾಳು ಬೆಳಗುತ್ತದಷ್ಟೇ. ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ಏನು ಮಾಡ್ಲಕತ್ತೀರಿ ಅಂದರೆ ಆಧ್ಯಾತ್ಮವನ್ನು ನಮ್ಮೆಲ್ಲರಿಗೂ ಉಣಬಡಿಸ್ಬೇಕು ಅಂತೇಳಿ ಇವತ್ತು ಪ್ರವಚನವನ್ನು 21 ದಿನಗಳ ಕಾಲ ಪ್ರವಚನವನ್ನು ಏರ್ಪಡಿಸಿ ಅದರ ಮುಖಾಂತರವಾಗಿ ವೈಭವಪೂರಿತವಾಗಿರ್ತಕ್ಕಂಥ, ಬಹುಶಃ ನನಗನ್ನಿಸ್ತದೆ ಇದು ಸಿಂದಗಿ ತಾಲೂಕಿನ ಇನ್ನೇನು ಹೆಚ್ಚು ಕಡಿಮೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಸಿಂದಗಿ, ನಾವು ಇರೋದು ಇನ್ನೇನು ಕರ್ನಾಟಕದ ಕೊನೆ ತುದಿ, ಇನ್ನೇನು ಆ ಕಡೆ ಗುರುಮಿಟ್ಕಲ್ ಅಂದರೆ ತೆಲುಗು ಅರ್ಧ ಕನ್ನಡ ನಮ್ಮದು. ಏಂ ಸ್ವಾಮಿ ಬಾಗುನ್ನವ ಅಂತಾರೆ, ನಮಗನೇನು ತಿಳಿಯಂಗಿಲ್ಲೇನಿಲ್ಲ, ಅದನ್ನು ಅರ್ಧಂಬರ್ಧ ಹಂಗೆ ಪೂರ ಅಲ್ಲಿ ತನಕನೂ ಇವತ್ತು ಮಾಗಣಗೆರೆಯ ಮಠದ ಪಟ್ಟಾಭಿಷೇಕದ ಸುದ್ದಿ ಗುರುಮಿಟ್ಕಲ್ದೊಳಗೂ ಮಾತನಾಡುವ ಮಟ್ಟಕ್ಕೆ ಇವತ್ತು ಬಂದು ತಲುಪಿದೆ. ಲೆಕ್ಕ ಹಾಕ್ರಿ ನೀವು ಎಷ್ಟು ಏನು ಅರ್ಥಪೂರ್ಣವಾಗಿರ್ತಕ್ಕಂಥ ವೈಭವಪೂರಿತವಾಗಿರ್ತಕ್ಕಂಥ ಕಾರ್ಯಕ್ರಮವೆಲ್ಲ ನೀವೆಲ್ಲ ನೆರವೇರಿಸ್ತಾ ಇದ್ದೀರಿ. ಬಹುಶಃ ನನಗನ್ನಿಸ್ತದೆ ಪ್ರತಿಯೊಬ್ಬರ ಬದುಕಿನಲ್ಲಿ ಆ ಆಧ್ಯಾತ್ಮವನ್ನು ಬೋಧಿಸುವಂಥ ಒಬ್ಬ ಗುರು, ಆಧ್ಯಾತ್ಮವನ್ನು ಬೋಧಿಸುವಂಥ ಗುರು. ಮಠಕ್ಕೆ ಸ್ವಾಮಿ ಅಂದರೆ ಹೆಂಗಿರಬೇಕು, ಎಂಥವ್ರು ಗುರುಗಳು ಅಂತಂದರೆ ಯಾವ ಪರಂಪರೆಯಲ್ಲಿ, ಯಾವ ಧರ್ಮದ ಯಾವ ಪರಂಪರೆಯಲ್ಲಿ ಗುರುಗಳಾಗಿರ್ತಾರೋ ಆ ಪರಂಪರೆಯ ಆ ಒಂದು ಧರ್ಮದ ವಿಚಾರವನ್ನು ಅಧ್ಯಯನ ಮಾಡಿರಬೇಕು. ಬರೀ ಅಧ್ಯಯನ ಮಾಡಿದರೆ ಅಷ್ಟೇ ಸಾಲದು, ಅದನ್ನು ಸ್ವತಃ ಆಚರಣೆಯಲ್ಲಿ ಇಟ್ಕೊಂಡಿರಬೇಕು. ಬರೇ ಆಚರಣೆಯಲ್ಲಿ ಇಟ್ಕೊಂಡ್ರೆ ಸಾಲದು, ಅದನ್ನು ತಾವು ಅಧ್ಯಯನ ಮಾಡಿ ಮತ್ತು ಆಚರಣೆಯಲ್ಲಿ ಇದ್ದದ್ದನ್ನು ಜನರಿಗೆ ಮತ್ತೆ ಮುಟ್ಟಿಸುವಂತಿರಬೇಕು. ಜನರಿಗೆ ಮನವರಿಕೆ ಮಾಡುವಂಥ ಕಲೆಯನ್ನು ಆ ಗುರುಗಳು ಕಲ್ತುಕೊಂಡಿರಬೇಕು. ಅವರು ಈ 3 ಗುಣಗಳನ್ನು ಯಾರು ಹೊಂದಿರ್ತಾರೋ ಅವರು ಪರಿಪೂರ್ಣವಾಗಿರ್ತಕ್ಕಂಥ ಗುರುಗಳಾಗ್ತಾರೆ. ಇವತ್ತು ದಾನಯ್ಯ ದೇವರು ವೀರಶೈವ ಧರ್ಮದ ಈ ಪರಂಪರೆಯ ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ತ್ರಿಕಾಲ ಪೂಜಾನಿಷ್ಠರಾಗಿ ಅದನ್ನು ತಾವು ಸ್ವತಃ ಆಚರಣೆಯಲ್ಲಿ ಇಟ್ಕೊಂಡಿದ್ದಾರೆ. ಆಚರಣೆ ಜೊತೆಗೆ ಉತ್ತಮ ವಾಗ್ಮಿಗಳಾಗಿ ತಾವು ಅಧ್ಯಯನ ಮಾಡಿರುವಂಥ ಧರ್ಮಶಾಸ್ತ್ರವನ್ನು ನಿಮ್ಮೆಲ್ಲರಿಗೆ ಬೋಧಿಸುವಂಥ ಕಲೆಯನ್ನು ಕೂಡ ಅವರು ಹೊಂದಿದ್ದಾರೆ. ಹಂಗಾಗಿ ಈ 3 ಗುಣಗಳನ್ನು ಹೊಂದಿರತಕ್ಕಂಥ ಒಬ್ಬ ಶ್ರೇಷ್ಠ ಉತ್ತರಾಧಿಕಾರಿಯನ್ನು ನಿಮ್ಮ ಮಠಕ್ಕೆ ಪಟ್ಟಾಭಿಷೇಕ ಮಾಡಿಕೊಂಡು ಗುರುವಾಗಿ ನೀವೆಲ್ಲ ಇವತ್ತು ಸ್ವೀಕಾರ ಮಾಡ್ತಾ ಇದ್ದೀರಲ್ಲ, ಬಹುಶಃ ನೀವೆಲ್ಲರೂ ಕೂಡ ಬಹಳ ಪುಣ್ಯವಂತರು, ಬಹಳ ಭಾಗ್ಯವಂತರು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇವತ್ತೇನು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮಾನವರಾಗಿ ಹುಟ್ಟಿದ್ದೀವಿ ಅಂತಂದ ಬಳಿಕ ಇದು ಜನ್ಮ ಸಾರ್ಥಕ ಆಗಬೇಕು ಅಂದರೆ ಭಗವಂತನ ಮೇಲೆ ವಿಶ್ವಾಸ ಇಡಬೇಕು, ಗುರುವಿನ ಮೇಲೆ ವಿಶ್ವಾಸ ಇಡಬೇಕು. ಇದು ಸುಮ್ಮನೆ ಬಂದಿರುವಂಥದ್ದಲ್ಲ. ಮಾನವ ಜನ್ಮ ಇದು ಸುಮ್ಮನೆ ಬಂದಿರುವಂಥದ್ದಲ್ಲ. ಬಹಳ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥದ್ದು ಪುಣ್ಯದ ಫಲವಾಗಿದು ಮಾನವ ಜನ್ಮ ಬಂದಿರುವಂಥದ್ದು. ನಿಮಗೆಲ್ಲ ಗೊತ್ತದೆ, ಹೇಳಿರ್ತಾರೆ. ಸಿದ್ಧಾಂತ ಶಿಖಾಮಣಿಯ ಪಿಂಡಸ್ಥಲದ 1ನೇ ಶ್ಲೋಕದೊಳಗೆ ಹೇಳ್ತಾರೆ, ಬಹುಜನ್ಮ ಕೃತೈಹಿ ಪುಣ್ಯೈಹಿ ಪ್ರಕ್ಷೀಣೆ ಪಾಪ ಪಂಜರೆ ಶುದ್ಧಾಂತ ಕರ್ಣೋ ದೇಹಿ ಪಿಂಡ ಶಬ್ದೇನ ಗೀಯತೆ ಅಂತ. ಬಹಳ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲವಾಗಿದು ಮಾನವ ಜನ್ಮ ಬಂದಿರುವಂಥದ್ದು. ಇದು ಸುಮ್ಮನೆ ಬಂದಿರುವಂಥದ್ದಲ್ಲ. ಅದನ್ನೇ ಶಂಕರಾಚಾರ್ಯ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಕಲು ದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ. ಮತ್ತೆ ಹುಟ್ಟಿದೆ, ಮತ್ತೆ ಸತ್ತಿದೆ. ಸುಮ್ಮನೆ ಬಂದಿರುವಂಥದ್ದಲ್ಲ. 84 ಲಕ್ಷ ಜೀವರಾಶಿಗಳನ್ನು ದಾಟಿ ಮಾನವ ಜನ್ಮ ಪಡೆದಿರುವಂಥದ್ದು. ನಿಜಗುಣ ಶಿವಯೋಗಿಗಳು ಅದನ್ನೇ ಹೇಳುವಂಥದ್ದು, ಧರೆಯೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ ಪರಮಾಣುಗಳೆನಿತು ಒಂದೊಂದು ಜೀವರ ಬಸಿರೋಳ್ ಬಂದು ಮರಳಿ ನೀನಿತ್ತ ತಿರುಗದಂತಿರಿಸಿದೆ ಅಂತ. ಬಹಳ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಫಲವಾಗಿದು ಮಾನವ ಜನ್ಮ ಬಂದಿರುವಂಥದ್ದು. ಇದು ಸಾರ್ಥಕ ಆಗಬೇಕು ಅಂದರೆ ಒಬ್ಬ ಶ್ರೇಷ್ಠ ಗುರುವಿನಲ್ಲಿ ಭಗವಂತನಲ್ಲಿ ವಿಶ್ವಾಸ ಇಟ್ಟು ನಡ್ಕೊಳ್ಬೇಕು, ಅಂದಾಗಿ ಬದುಕು ಸಾರ್ಥಕ ಆಗುತ್ತದೆ ಅಂತ ಹೇಳ್ತಾನೆ ಶಾಸ್ತ್ರಕಾರ. ವಿಶ್ವಾಸ ಅನ್ನೋದಕ್ಕೆ ಸುಮ್ಮನೆ ಸಣ್ಣದೊಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಈ ಹುಳ ನೋಡಿರಿ, ಈ ಸಣ್ಣ ಹುಳ ಈ ನಿಧಾನ ರೋಡ್ ದಾಟ್ತಿರ್ತದಲ್ಲ, ಈ ಮಳೆಗಾಲದಾಗ ಜಾಸ್ತಿ ಬರ್ತಿರ್ತದೆ. ಈ ಬಸವನ ಹುಳ ಅಂತಾರಲ್ಲ, ಬಸವನ ಹುಳ ನೋಡಿರಿ. ಆ ಬಸವನ ಹುಳ ಹಿಂಗೆ ಹೋಗ್ತಿತ್ತು ರೋಡಿನ ಮೇಲೆ ಹಿಂಗೆ ಹೋಗ್ತಿತ್ತು. ಒಬ್ಬ ವ್ಯಕ್ತಿ ಹೊಂಟಿದ್ದ. ಆ ರೋಡ್ ದಾಟುವಂಥ ಹುಳಕ್ಕೆ, ಆ ಬಸವನ ಹುಳಕ್ಕೆ ವ್ಯಕ್ತಿ ಕೇಳಿದ, ಏನು ಎಷ್ಟು ಅವಸರದಾಗ ಹೊಂಟಿದೆ, ಎಲ್ಲಿಗೆ ಹೊಂಟಿದೆ ಅಂದ ಹುಳಕ್ಕೆ. ಏನು ಎಷ್ಟು ಅವಸರದಾಗ ಹೊಂಟಿದೆ, ಎಲ್ಲಿಗೆ ಹೊಂಟಿದೆ ಅಂತ ಬಸವನ ಹುಳಕ್ಕೆ ವ್ಯಕ್ತಿ ಕೇಳಿದ. ಅವಾಗ ಹುಳ ಅಂತೂ, ಹೋಗ್ಬೇಕಲ್ಲಪ್ಪ, ನಿಮ್ಮಂಥವ್ರು ತುಳಿದುಗಿಳಿದಿರಿ ಅಂತ ಹೊಂಟೀನಿ ಅಂತ ಹುಳ. ನಿಮ್ಮಂಥವ್ರು ತುಳಿದುಗಿಳಿದಿರಿ ಅಂತ ಹೊಂಟೀನಿ ಅಂತ ಹುಳ. ಸಿಟ್ಟು ಬಂತು ವ್ಯಕ್ತಿಗೆ. ಎಕ್ಕಶ್ಚಿತ ಸಣ್ಣ ಹುಳ, ನೀನು ಎಷ್ಟರ ದೊಡ್ಡ ಮಾತಾಡ್ತಿದ್ದಿ, ಎಕ್ಕಶ್ಚಿತ ಸಣ್ಣ ಹುಳ, ನೀನು ಎಷ್ಟು ದೊಡ್ಡ ಮಾತಾಡ್ತಿದ್ದಿ, ನಿಂದೆಲ್ಲ ಏಟರ ಜೀವ ಅಂತ ಅಂದ ವ್ಯಕ್ತಿ. ಹಂಗಂದ ತಕ್ಷಣ ಹುಳಕ್ಕೆ ಸಿಟ್ಟು ಬಂತು. ಹಂಗನ್ಬೇಡ, ನಿಂದೆಲ್ಲ ಎಷ್ಟರ ಜೀವ ಅಂತ ಅನ್ಬೇಡ. ಸೃಷ್ಟಿಕರ್ತ ಪರಮಾತ್ಮನ ಈ ಭೂಮಿ ಮೇಲೆ ನಿನ್ನ ಜೀವಕ್ಕೆ ಎಷ್ಟು ಬೆಲೆ ಅದ ಅಷ್ಟೇ ಬೆಲೆ ನನ್ನ ಜೀವಕ್ಕದ ಅಂತ ಹುಳ. ಸೃಷ್ಟಿಕರ್ತ ಪರಮಾತ್ಮನ ಈ ಭೂಮಿ ಮೇಲೆ ನಿನ್ನ ಜೀವಕ್ಕೆ ಎಷ್ಟು ಬೆಲೆ ಅದ ಅಷ್ಟೇ ಬೆಲೆ ನನ್ನ ಜೀವಕ್ಕದ, ನಿಂದೆಷ್ಟರ ಜೀವ ಅಂತ ಅನ್ಬೇಡ ಅಂತ ಹುಳ. ನೀವು ಮನುಷ್ಯರು,
ನೀವು ಮನುಷ್ಯರು, ನಿಮಗೆ ರೊಕ್ಕ ಇದ್ರೆ ಅಷ್ಟೇ ಬದುಕ್ಲಕ್ಕೆ ಬರ್ತದೆ. ಹುಳ ಅಂತದ ನಾನು ಹುಳ. ನಾನು ಈ ಭೂಮಿಗೆ ಭಗವಂತ ಕೊಟ್ಟ 100 ವರ್ಷ ಚೆನ್ನಾಗಿ ಬದುಕಬೇಕಂತ ಬಂದವನೇ ಹೊರತು ಸಾಯ್ಬೇಕಂತ ಬಂದವನಲ್ಲ. ಅದಕ್ಕೆ ನನ್ನ ಹತ್ರ ಉತ್ಸಾಹದ ಬದುಕುವ ಉತ್ಸಾಹದ ಅದಕ್ಕೆ ಅವಸರದೊಳಗೆ ಹೊಂಟೀನಿ ಅಂತ ಹುಳ. ನಾನು ಈ ಭೂಮಿಗೆ ಬದುಕಬೇಕಂತ ಬಂದವನೇ ಹೊರತು ಸಾಯ್ಬೇಕಂತ ಬಂದವನಲ್ಲ ಅಂತು. ಕರೆ ಅಂದರೆ ಈ ಭೂಮಿ ಮೇಲೆ ಇಲ್ಲಿ ತನಕ ನೀವೆಲ್ಲ ನೋಡ್ರಿ, ಮನುಷ್ಯನೇ ಆತ್ಮಹತ್ಯೆ ಮಾಡ್ಕೊಂಡಾನೆ ಹೊರತು ಯಾವ ಪ್ರಾಣಿ ಪಕ್ಷಿಗಳು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಈ ಭೂಮಿ ಮೇಲೆ ಇಲ್ಲಿ ತನಕ. ಸಾಲ ಆಗ್ಯದಂತ ಎಲ್ಲಿನ 2 ಎಮ್ಮೆ ಉರ್ಲಾಕೊಂಡದ್ದು ನೋಡಿರೇನು? ನೋಡಿರಿ, IPL ಆಡಿ ಮಟಗಾಡಿ ಸೋತು 2 ಆಡು ಎಣ್ಣೆ ಕುಡಿದು ಸತ್ತು ಎಲ್ಲೇನ ಕುರಿ ನೋಡಿರಿ. ಮನುಷ್ಯನೇ ಈ ಭೂಮಿ ಮೇಲೆ ಇಲ್ಲಿ ತನಕ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಹೊರತು ಯಾವ ಪ್ರಾಣಿ ಪಕ್ಷಿಗಳು ಈ ಭೂಮಿ ಮೇಲೆ ಇಲ್ಲಿ ತನಕ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಹುಳ ಅಂತದ ಭಗವಂತ ಕೊಟ್ಟ 100 ವರ್ಷ ಚೆನ್ನಾಗಿ ಬದುಕಬೇಕಂತ ಬಂದವನೇ ಹೊರತು ಸಾಯ್ಬೇಕಂತ ಬಂದವನಲ್ಲ. ಬದುಕುವ ಉತ್ಸಾಹದ ನನ್ನ ಬಲ್ಲಿ ನಿನಗೆ ಭಗವಂತನ ನಿನಗೆಲ್ಲನೂ ಕೊಟ್ಟನ, ಏನೂ ಇಲ್ಲ. ನೀವು ಮನುಷ್ಯರು, ನಿಮಗೆ ರೊಕ್ಕ ಇದ್ರೆ ಅಷ್ಟೇ ಬದುಕಲಿಕ್ಕೆ ಬರ್ತದೆ. ನನಗೆ ಬ್ಯಾಂಕಿನೊಳಗೆ ರೊಕ್ಕ ಇಲ್ಲ, ನನಗೆ ಬ್ಯಾಂಕಿನೊಳಗೆ ರೊಕ್ಕ ಇಲ್ಲ, ಮನೆಯೊಳಗೆ ಧಾನ್ಯ ಇಲ್ಲ. ಬ್ಯಾಂಕಿನೊಳಗೆ ರೊಕ್ಕ ಇಲ್ಲ, ಮನೆಯೊಳಗೆ ಧಾನ್ಯ ಇಲ್ಲ, LIC ಮಾಡಿಸಿಲ್ಲ, ಬಡ್ಡಿಗೆ ಕೊಟ್ಟಿಲ್ಲ ಅಂತದ ಹುಳ. ಹುಳ ಅಂತದ LIC ಮಾಡಿಸಿಲ್ಲ, ಬಡ್ಡಿಗೆ ಕೊಟ್ಟಿಲ್ಲ ಅಂತದ. ಬಡ್ಡಿ ಏನೋ ನಗಕತ್ತಿದ್ರು ಹೆಂಗೆ ನಡೆದ ನೀವು ಊರಾಗ? ನನಗೇನು ಬೇಡ, ಸುಮ್ಮನೆ ಕೇಳಿದೆ, ನನಗೇನು ಅದೇನು. ಹುಳ ಅಂತದ. ಬ್ಯಾಂಕಿನೊಳಗೆ ರೊಕ್ಕ ಇಲ್ಲ, ಮನೆಯೊಳಗೆ ಧಾನ್ಯ ಇಲ್ಲ, LIC ಮಾಡಿಸಿಲ್ಲ, ಬಡ್ಡಿಗೆ ಕೊಟ್ಟಿಲ್ಲ, ಆದರೂ ಚೆನ್ನಾಗಿ ಬದುಕಲಕತ್ತೀನಿ. ನಿನಗೆ ಭಗವಂತ ಇದು ಎಲ್ಲನೂ ಕೊಟ್ಟಾನ, ಆದರೂ ಖುಷಿ ಇಲ್ಲ ಬದುಕಿನೊಳಗೆ, ಉತ್ಸಾಹ ಇಲ್ಲ. ನೀವು ಯಾರಿಗಾರ ಕೇಳಿ ನೋಡ್ರಿ, ಸುಮ್ಮನೆ ಏನ್ರಿ ಆರಾಮಿದ್ದೀರೇನ್ರಿಪ್ಪ ಅಂತ. ಏನು ಆರಾಮಪ್ಪ, ಎಲ್ಲ ಗೊತ್ತೇ ಆದಲ್ಲ ನಿನಗೆ ಅಂತಾರೆ. ನೀವು ನೋಡ್ರಿ, ನೀವು ಯಾರಿಗಾರ ಕೇಳಿ ನೋಡ್ರಿ, ಸುಮ್ಮನೆ ಚಲೋ ನೌಕರಿ ಮಾಡ್ಯಾರ ಕೇಳಿ ನೋಡ್ರಿ. ನೀವು 50-60 ಸಾವಿರ, ಒಂದು 70 ಸಾವಿರ ಪಗಾರ ತೊಗೊಂತಿರ್ತಾರ, ಅವ್ರಿಗೆ ಕೇಳಿ ಏನ್ರಿಪ್ಪ ನೌಕರಿ ಮಾಡ್ತೀರಿ, ಸರ್ಕಾರಿ ನೌಕರಿ ಅದ, ಭಾಳ ಆರಾಮಿರ್ಬೇಕು, 60-70 ಸಾವಿರ ಪಗಾರ ತೊಗೊಂತೀರಿ, ಭಾಳ ಆರಾಮಿರ್ಬೇಕು ನೀವು ಅಂತ ಹಿಂಗೆ ಅಂದು ನೋಡ್ರಿ. ಏನು ಆರಾಮಪ್ಪ, 60 ಸಾವಿರದಾಗ ಏನು ಸಾಲ್ತದ ಅಂತ. ನಾವು ಏನು ಬರ್ತದೆ 60 ಸಾವಿರಕ್ಕಂತ? ಬಗಲಾಗ ಅದು ಆ್ಯಕ್ಚುಲಿ 60 ಸಾವಿರ ಅವನಿಗೆ ಕಮ್ಮಿ ಆಗಿಲ್ಲ, ಬಗಲನ ಒಂದು 80 ಸಾವಿರ ಅದು ಅವ್ನು ನೋಡಿ ಇವನಿಗೆ ಕಮ್ಮಿ ಆಗ್ಯದ ಅಷ್ಟೇ, ಮತ್ತಿನ್ನೇನಿಲ್ಲ. ಇದು ಮನುಷ್ಯನ ಸ್ವಭಾವ ಇದು. ಚಲೋ ಯಾರಿಗಾರ ಕೇಳಿ ನೋಡ್ರಿ, ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಕೇಳ್ರಿ, ನೀವು ಕೋಟಿಗಟ್ಟಲೆ ಗಳಿಸಿರ್ತಾನೆ, ಎಲ್ಲನೂ ಚಲೋ ಇರ್ತದೆ. ಒಳ್ಳೆ ರಾಜಕಾರಣಿಗಳಿಗೆ ಕೇಳಿ ನೋಡ್ರಿ, ಯಾರನ್ನೋ ಮತ್ತು ಅವ್ರಿಗೆ ನೀವು ಯಾರನ್ನ MLA ಕೇಳಿ ನೋಡ್ರಿ, ಏನ್ರಿ ಸಾಹೇಬ್ರೆ ಆರಾಮಿದ್ದೀರೇನ್ರಿ ಅಂತಾನೆ. ಏನು ಆರಾಮಪ್ಪ, ನಮ್ಗೆ ಸರ್ಕಾರನೇ ಇಲ್ಲ ನಮ್ಮದು ಅಂತಾನೆ. ಹೌದಿಲ್ರಿ? ಸರ್ಕಾರದ ಮಿನಿಸ್ಟ್ರುಗಳಿಗೆ ಹೋಗಿ ಕೇಳ್ರಿ, ಏನ್ರಿ ಸಾಹೇಬ್ರೆ ಆರಾಮಿರೇನ್ರಿ, ಏನು 2 ಖಾತೆ ಅವ ಕೈಯಾಗ, ಭಾಳ ಆರಾಮಿರ್ಬೇಕು ಮಿನಿಸ್ಟ್ರು ಅಂತ ಹಿಂಗೆ ಕೇಳಿ ನೋಡ್ರಿ ನೀವು ಯಾರಿಗಾರ. ಏನು ಮಿನಿಸ್ಟ್ರಪ್ಪ, ಏನು ಆರಾಮು, ಎಲ್ಲ ಹೆಣ್ಮಕ್ಳಿಗೆ ಕೊಡೋದ್ರಾಗೆ ಸಾಕಾಗ್ಯದ, ಏನು ಮಾಡಮಂತ. ಯಾರಿಗೆ ಕೇಳಿದ್ರು ತೃಪ್ತಿ ಇಲ್ಲ ಬದುಕಿನೊಳಗೆ. ಹುಳ ಅಂತದ. ಏನು ಕೊಟ್ಟರೆ ಸಮಾಧಾನ ಆದ ನಿನಗೆ ಅಂತ ಕೇಳ್ತದ ಹುಳ. ಭಗವಂತ ಎಲ್ಲನೂ ಕೊಟ್ಟಾನ, ಆದರೂ ಬದುಕುವ ಉತ್ಸಾಹ ಇಲ್ಲ ನಿನ್ನ ಬಲ್ಲಿ. ನನಗೇನೂ ಕೊಟ್ಟಿಲ್ಲ, ಬದುಕುವ ಅವಕಾಶ ಒಂದು ಕೊಟ್ಟಾನ, ಅದಕ್ಕೆ ನನಗೆ ಉತ್ಸಾಹ ಕಮ್ಮಿ ಆಗಿಲ್ಲ. ಭಗವಂತ 100 ವರ್ಷ ಚೆನ್ನಾಗಿ ಬದುಕು ಅಂತ ಕಳಿಸ್ಯಾನ, ಅದಕ್ಕೆ ನಾನು ಉತ್ಸಾಹ ಕಡಿಮೆ ಮಾಡ್ಕೊಳ್ಳಾರ್ದಂಗೆ ಬದುಕಲಕತ್ತೀನಿ. ಯಾಕೆ ನನ್ನಲ್ಲಿ ಉತ್ಸಾಹ ಕಮ್ಮಿ ಆಗಿಲ್ಲ ಅಂದ್ರೆ, ಭಗವಂತ ನನ್ನನ್ನು ಚೆನ್ನಾಗಿ ಸಲುತಾನಂತ ಅವನ ಮೇಲೆ ವಿಶ್ವಾಸ ಇಟ್ಟೀನಿ. ಚೆನ್ನಾಗಿ ಸಲುತಾನಂತ ವಿಶ್ವಾಸ ಇಟ್ಟೀನಿ ಅವನ ಮೇಲೆ, ಅದಕ್ಕೆ ಚಲೋ ಬದುಕಲಾಗತ್ತೀನಿ. ನೀ ಯಾರ ಮೇಲೆ ವಿಶ್ವಾಸ ಇಟ್ಟಿದೆ ಅಂತ ಕೇಳ್ತದೋಳ. ಯಾರ ಮೇಲೆ ವಿಶ್ವಾಸ ಇಟ್ಟಿದೆ? ತಂದೆಗೆ ಮಗನ ಮೇಲೆ ವಿಶ್ವಾಸ ಇಲ್ಲ, ಮಗನಿಗೆ ತಂದೆ ಮೇಲೆ ವಿಶ್ವಾಸ ಇಲ್ಲ, ಅಣ್ಣಗೆ ತಮ್ಮನ ಮೇಲೆ ವಿಶ್ವಾಸ ಇಲ್ಲ, ತಮ್ಮಗೆ ಅಣ್ಣನ ಮೇಲೆ ವಿಶ್ವಾಸ ಇಲ್ಲ. ಯಾರ ಮೇಲೆ ವಿಶ್ವಾಸ ಇಟ್ಟಿದೆ ಅಂತ ಕೇಳ್ತದೋಳ. ಅಷ್ಟೇ ಯಾಕೆ ನನ್ನ ಜೊತೆಗೆ ಬಂದು ನೀ ಏನು ವಾದ ಮಾಡ್ಲಕ್ಕೆ ಕುಂತಿದಿ, ವಾದ ಮಾಡ್ಕೊತೇನೆ ನಿಂತಿದ್ದೀನಿ. ಮನೆಯಿಂದ ಬರಬೇಕಾದ್ರೆ ಮನೆಗೆ ಕೀಲಿ ಹಾಕ್ಕೊಂಡು ಬಂದಿದ್ದಿ, ಮನೆಗೆ ಕೀಲಿ ಹಾಕ್ಕೊಂಡು ಹೊಳ್ಳಿ ಬರಬೇಕಾದ್ರೆ ಬಲಗೈಲೆ ಕೀಲಿ ಹಾಕಿದ್ದು, ಕೀಲಿ ಬಿದ್ದದೋ ಇಲ್ಲ ಅಂತ ಎಡಗೈಲೆ ಜಗ್ಗಿ ನೋಡಿದಿ, ಕರ ಹೇಳು ಅಂತ ಹುಳ. ಬಲಗೈಲೆ ಕೀಲಿ ಹಾಕಿದ್ದು ಬಿದ್ದದೋ ಇಲ್ಲ ಅಂತ ಎಡಗೈಲೆ ಜಗ್ಗಿ ನೋಡಿದ, ಕರೆ ಹೇಳು ಅಂತು. ನೀನೇ ಕಟ್ಟಿದ ಮನೆ, ನೀನೇ ಕುಂದ್ರಿಸಿದ ಬಾಕಲ್ಲ, ನೀನೇ ಕೀಲಿ ಹಾಕಿದಿ. ಕೀಲಿ ಹಾಕಿದ ಬಲಗೈನೂ ನಿಂದೆ, ಅನುಮಾನ ಪಟ್ಟ ಎಡಗೈನೂ ನಿಂದೆ. ಬಲಗೈ ಮಾಡಿದ ಕೆಲಸ ಎಡಗೈಗೆ ವಿಶ್ವಾಸ ಇಲ್ಲ, ಇನ್ನು ಭಗವಂತನ ಮೇಲೆ ಯಾವಾಗ ವಿಶ್ವಾಸ ಇಡ್ತಿದೆ ಅಂತ ಕೇಳ್ತದೆ ಹುಳ. ಗುರುವಿನ ಮೇಲೆ ಯಾವಾಗ ವಿಶ್ವಾಸ ಇಡ್ತಿದೆ ಅಂತ ಕೇಳ್ತದೆ. ಇದು ಬದುಕು ಹಸನಾಗಬೇಕು, ಈ ಬದುಕು ಉದ್ಧಾರ ಆಗಬೇಕು ಅಂತಂದರೆ ಒಬ್ಬೊಬ್ಬ ಶ್ರೇಷ್ಠ ಗುರುವಿನ ಮೇಲೆ, ಭಗವಂತನ ಮೇಲೆ ವಿಶ್ವಾಸ ಇಟ್ಟು ನಡೆದಾಗ ಮಾತ್ರ ನಮ್ಮ ಬದುಕು ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗುತ್ತದೆ. ಅಂತಹ ಶ್ರೇಷ್ಠ ಗುರುವಿನನ್ನು ಇವತ್ತು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಒಬ್ಬ ವಿದ್ಯಾವಂತನನ್ನು, ಗುಣಸಂಪನ್ನನನ್ನು ಇವತ್ತು ನಿಮ್ಮೂರಿಗೆ ಒಬ್ಬ ಗುರುವಾಗಿ ಕೊಟ್ಟಿದ್ದಾರೆ. ಅಂತಹ ಗುರುವಿನ ಮೇಲೆ ಅಗಾಧವಾಗಿರ್ತಕ್ಕಂಥ ವಿಶ್ವಾಸವನ್ನು, ರುದ್ರಮುನೀಶ್ವರನ ಮೇಲೆ ವಿಶ್ವಾಸವನ್ನು ಇಟ್ಟು ನೀವೆಲ್ಲರೂ ಕೂಡ ಈತ ನಮ್ಮ ಮಗ ಅಂತ ನೀವು ಭಾವಿಸಿದ್ದೆ ಆದರೆ ಖಂಡಿತವಾಗಲೂ ಕೂಡ
ಈ ಮಾಗಣಗೆರೆ ಗ್ರಾಮ ಬಹುಶಃ ಬರುವಂಥ ಕೆಲವು ವರ್ಷಗಳಲ್ಲಿ ಈ ರುದ್ರಮುನೀಶ್ವರ ಮಠ ಈ ನಾಡಿಗೆ ಹೆಸರಾಗುವಂಥ ಮಠ ಆಗೋದರಲ್ಲಿ ಯಾವ ಸಂಶಯನೂ ಇಲ್ಲ ಅಂತೇಳಿ ಬಹುಶಃ ನಾನು ಭಾಳ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅಂಥ ಒಂದು ಏನು ಕಾರ್ಯಕ್ರಮ ಬಹುಶಃ ನನಗೆ ಅನ್ನಿಸ್ತದೆ. ಇವತ್ತು ನನಗೆ ಭಾಳ ಹಿರಿಯರಾಗಿರ್ತಕ್ಕಂಥ ನಮ್ಮ ಗೊಲ್ಲಾಳಪ್ಪ ಗೌಡ್ರು ವೇದಿಕೆ ಮೇಲೆ ಕ್ಷಮೆ ಕೇಳಿದರು. ನನಗೆ ಆ್ಯಕ್ಚುಲಿ ದಾರಿ ತಪ್ಪಿದ್ದು ಅದು ಹೆಂಗಂದ್ರೆ ದೆವ್ವ ದಾರಿ ತಪ್ಪಿಸೋದು, ನೀವು ಫೋನ್ ಮಾಡಲಾರ್ದಲ್ಲದು, ಅದು ಆ ಕಡೆ ತೊಗೊಂಡೋಗ್ಯದ. ನನಗೆ ಸಿಂಧಿಗೆ ಗ್ವಾಲಿಗೆರೆ ದಾಟಿ ಒಯ್ದಿತ್ತದು, ಕ್ಯಾನಲ್ದಾಗ ಆಗ್ತದಂತ ಮಾಡಿದ್ದೆ, ಅಟೊತ್ತಿಗೆ ಹೊಳ್ಳಿ ಈ ಕಡೆ ಬಂದೆ ಮತ್ತದು. ಇವತ್ತು ಮಠಗಳು ಹೆಂಗಾಗ್ಯಾವ ಅಂತಂದ್ರೆ ನೀವೆಲ್ಲ ನೆನಪಿರಲಿ, ಇವತ್ತಿನ ಕಾಲದೊಳಗೆ ಮಠಾಧೀಶರಾಗೋದು ಅಂತಂದರೆ ಭಾಳ ಜನ ಹೇಳ್ತಿರ್ತಾರೆ, ಭಾಳ ದೊಡ್ಡ ಸವಾಲಿನ ಕೆಲಸ ಅದು, ಅಷ್ಟು ಈಸಿ ಅಲ್ಲ ಮಠಾಧೀಶರಾಗಿ, ಅದೇನು ಮುಳ್ಳಿನ ಹಾಸಿಗೆ ಮೇಲೆ ನಡೆದಂಗದು ಅಂತ ಹೇಳ್ತಿರ್ತಾರೆ. ನಾನು ಹೇಳ್ತೀನಿ, ಯಾವುದೇ ಆಗಿರಲಿ ಒಬ್ಬ ಮಠಾಧೀಶ ಅಂತಂದ ಬಳಿಕ ಅದು ಏನೇ ಬರಲಿ, ಕಷ್ಟ ಬರಲಿ ಸುಖ ಬರಲಿ, ಏನೇ ಇರಲಿ ಅದು ವೃತ್ತಿ ಧರ್ಮ. ನಾವು ಅದನ್ನು ಒಪ್ಪಿಕೊಂಡು ಕಷ್ಟ ಸುಖ ಏನೇ ಬಂದ್ರೂ ಕೂಡ ಅದನ್ನು ಎದುರಿಸ್ತೀನಿ, ಅದನ್ನು ಮೆಟ್ಟಿ ನಿಂತು ಈ ಸಮಾಜವನ್ನು ಸುಧಾರಣೆ ಮಾಡ್ತೀನಿ ಅನ್ನುವಂಥ ದಿಟ್ಟತನ ಮಠಾಧೀಶನಿಗಿದ್ದಾಗ ಮಾತ್ರ ಶ್ರೇಷ್ಠ ಮಠಾಧೀಶ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹೊರತು ಯಾವುದೇ ನಿಂದೆ ಟೀಕೆಗಳಿಗೆ, ಯಾವುದೇ ಅಪವಾದಗಳಿಗೆ ಎದುರಿ ಬೆನ್ನು ಕೊಟ್ಟು ಓಡಿ ಹೋದರೂ ಮಠಾಧೀಶ ಶ್ರೇಷ್ಠನಾಗಲಿಕ್ಕೆ ಸಾಧ್ಯ ಇಲ್ಲ, ಸಮಾಜ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ಅಂತಂದ ಬಳಿಕ ಎಲ್ಲರೂ ಹಂಗೆ ಇರಂಗಿಲ್ಲ, ಎಲ್ಲರೂ ಹೂ ಹಾಕಿ ನಮಸ್ಕಾರ ಮಾಡಂಗಿಲ್ಲ. ಒಬ್ಬ ಬೈತಿರ್ತಾನೆ, ಒಬ್ಬ ಅಂತಿರ್ತಾನೆ, ಒಬ್ಬ ಕಲ್ಲು ಹೊಡಿತಾನೆ, ಒಬ್ಬ ನಮ್ಮ ಹೂ ಹಾಕಿ ನಮಸ್ಕಾರ ಮಾಡ್ತಾನೆ. ಎಲ್ಲರೂ ನನ್ನವರು ಅನ್ನುವಂಥ ಭಾವ ನಮ್ಮಲ್ಲಿದ್ದಾಗ ಮಾತ್ರ ನಾವು ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಭಾವ ಈ ಜಾಗದೊಳಗಿರಬೇಕು. ನೀವೆಲ್ಲ ಇಲ್ಲಿ ಕುಂತು ನಮ್ಮನ್ನು ಇಲ್ಲಿ ಕುಂದಿರ್ಸಿರಿ ಅಂತಂದ್ರೆ ಅರ್ಥ ನಾವು ಭಾಳ ದೊಡ್ಡವರು ನೀವು ಸಣ್ಣವರು ಅಂತಲ್ಲ. ನಾವು ಭಾಳ ದೊಡ್ಡವರು ನೀವು ಸಣ್ಣವರು ಅಂತಲ್ಲ, ನಿಮ್ಮ ಹೊಟ್ಟೆ ಒಳಗೆ ಹುಟ್ಟಿದವರೇ ನಾವೆಲ್ಲರೂ. ಹೌದಿಲ್ಲ? ನೀವೇನು ಮಾಡಿರಿ ಅಂತಂದ್ರೆ ನಮ್ಮ ಸಂಸಾರದ ಜಂಜಾಟದೊಳಗೆ ನಾವೆಲ್ಲರೂ ಬ್ಯುಸಿ ಆಗಿವ್ರಿಪ್ಪ, ನೀವು ಖಾಲಿ ಇದ್ದೀರಿ, ಜರ ನೀವು ಕುಂದ್ರಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ನಮ್ಮನ್ನ ಇಲ್ಲಿ ತಂದು ಕುಂದಿರ್ಸಿರಿ ಅಷ್ಟೇ. ಹೌದಿಲ್ಲ? ದಿನನಿತ್ಯ ಇದೆಲ್ಲ ನಿಮ್ಮದೇ. ಮಠ ಅಂತಂದ್ರೆ ಏನಂತಂದ್ರೆ ಈಗಿನ ಕಾಲದೊಳಗೆ ಹೆಂಗಾಗ್ಯದಂದ್ರೆ ಹೆಚ್ಚಿಗೆ ರೊಕ್ಕ ಜಗ್ಗಿ ಗಳಿಸಿದವ್ರು ಈ ಫಾರ್ಮ್ ಹೌಸ್ ಅಂತ ಮಾಡಿರ್ತಾರೆ ನೋಡ್ರಿ, ಚಂದ ಒಂದೆಲ್ಲ ತೋಟ ಗೀಟ ಮಾಡಿ ಅದನ್ನು ತೋಟ ಕಾಯ್ಲಿಕ್ಕೆ ಒಬ್ಬರನ್ನ ಇಟ್ಟಿರ್ತಾರೆ. ಅವ್ರಿಗೆ ಟೈಮ್ ಸಿಕ್ಕಾಗ ಅಲ್ಲಿಗೆ ಬಂದು ಓದ್ತಿರ್ತಾರೆ. ಅವ್ರಿಗೆ ಯಾವಾಗ ಬಿಡು ಅನ್ನಿಸ್ತದ, ಮನ್ಸಿಗೆ ಯಾವಾಗನ ಸ್ವಲ್ಪ ತಾಪ ಆಯ್ತಂದ್ರೆ ಜರ ಒಂದು ತಾಸು ಆರಾಮ್ ತೋಟದಾಗ ಕಳೆದು ಬರೋ ಸಮಯ ಅಂತೇಳಿ ಬರ್ತಿರ್ತಾರಲ್ಲ. ಹಂಗೆ ಇದು ಹೆಂಗೆ ಅಂತಂದ್ರೆ ಇದು ಸಮಾಜದ್ದಿದೆಲ್ಲನೂ. ನೀವು ನಮ್ಮನ್ನು ಸುಮ್ಮನೆ ಇದನ್ನು ಕಾಯ್ಲಕ್ಕಂತ ಕುಂದಿರ್ಸಿರ್ತೀರಿ, ಇದು ನಿಮ್ಮದೇ. ನೀವು ಇದನ್ನು ನಮ್ಮನ್ನು ಕಾಯ್ಲಕ್ಕಂತ ಇಲ್ಲಿ ಕುಂದಿರ್ಸಿರ್ತೀರಿ. ನಿಮಗೆ ಯಾವಾಗ ಮನಸ್ಸಿಗೆ ಜರ ತಾಪ ಅಂತ ಅನ್ನಿಸ್ತದ, ಯಾವಾಗ ಸ್ವಲ್ಪ ಏನೋ ಸಂಸಾರ ಜಂಜಾಟದೊಳಗೆ ವ್ಯತ್ಯಾಸ ಅನ್ನಿಸ್ತದ, ಅವಾಗ ನೀವು ಬಂದು ಇಲ್ಲಿ ಕುಂತಿರ್ತೀರಿ. ನಾವೇನು ಕುಂತಿರ್ತೀವಲ್ಲ ನಮ್ಮನ್ನು ಇಲ್ಲಿ ಸುಮ್ಮನೆ ಅವಾಗ ಬಂದು ನಿಮ್ಮ ಮನಸ್ಸು ಸಮಾಧಾನ ಮಾಡಿಕೊಂಡು ಮತ್ತೆ ಹಂಗೆ ಸುಮ್ಮನೆ ಒಂದು ರೌಂಡ್ ಸುತ್ತಾಕೊಂಡು ಓದ್ತಿರ್ತೀರಿ. ತೋಟಕ್ಕೆ ಹೋದ್ರೆ ಸುಮ್ಮನೆ ಬರ್ತೀರೇನು, ಮುಳ್ತಂತಿ ಹಾಕಿದ್ದು ಅದೆಲ್ಲ ಕರೆಕ್ಟ್ ಅದೆಲ್ಲ ನೋಡ್ತೀರಿ, ಗಿಡಗಳು ಚಲೋ ಅವೆಲ್ಲ ನೋಡ್ತೀರಿ, ಅದಕ್ಕೆ ಔಷಧಿ ಹೊಡೆದಾರೆಲ್ಲ ನೋಡ್ತೀರಿ. ಹಂಗೆ ನೀವು ಇಲ್ಲಿ ಬಂದಾಗ ಮಠ ಸ್ವಚ್ಛ ಅದೆಲ್ಲ ನೋಡ್ತೀರಿ, ಏನು ಜೀಡಿ ಇಟ್ಟದೋ, ಸ್ವಾಮಿ ಮಕ್ಕೊಂಡನೋ ಎದ್ದನೋ, ಬಂದವ್ರಿಗೆ ಪ್ರಸಾದ ಮಾಡಿರಿ, ನೀರು ಕುಡ್ರಿ ಅಂತನೋ ಇಲ್ಲೋ, ಇದೆಲ್ಲ ಸುಮ್ಮನೆ ನೋಡ್ಕೊಂಡು ಹೋಗೋದಕ್ಕಿದು. ಹೌದಿಲ್ಲ? ಇದು ಮಠಾಧೀಶರ ಜವಾಬ್ದಾರಿನೇ. ಇದು ಮಠಾಧೀಶರನ್ನ ದೊಡ್ಡ ಸಿಂಹಾಸನ ಮೇಲೆ ಕುಂದಿರೋದಂತಲ್ಲ, ಇದು ಸಮಾಜ ಸುಧಾರಣೆಯೇ ಭಾಳ ದೊಡ್ಡ ಜವಾಬ್ದಾರಿನೇ ಮಠಾಧೀಶರದು ಇವತ್ತು. ಹೌದಿಲ್ಲ? ಇವತ್ತಿನ ಕಾಲಕ್ಕೆ ಇವತ್ತು ಮಠಾಧೀಶರನ್ನೂ ದೊಡ್ಡವರಲ್ಲ, ಕಡೆ ಸಮಾಜದ ನಮ್ಮಿಂದನೇ ಮಠ ಅನ್ನುವಂಥ ಭಾವ ನಿಮ್ಮ ಹತ್ರ ಬರಬಾರ್ದು, ನಮ್ಮಲಿಂತನೇ ಭಕ್ತರು ಅನ್ನುವಂಥ ಭಾವ ನಮ್ಮ ಹತ್ರ ಬರಬಾರ್ದು. ಇವತ್ತು ಸಣ್ಣ ಉದಾಹರಣೆ ಹೇಳಿ ಮಾತು ಮುಗಿಸ್ತೀನಿ. ಒಂದು ನಡು ಹೊಲದೊಳಗೆ ಒಂದು ಬನ್ನಿ ಗಿಡ ಇತ್ತು. ಆ ಬನ್ನಿ ಗಿಡದ ತೆಳಗೆ ಒಬ್ಬ ಬಸವಣ್ಣನ ಇಟ್ಟಿದ್ದು. ಬಸವಣ್ಣನ ಒಂದು ಕಲ್ಲು. ಹಬ್ಬ ಹರಿದಿನ ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಬಂದಾಗ ಆ ಹೊಲಕ್ಕೆ ಗಳೆ ಹೊಡ್ಯಕ್ಕೆ ಹೋದಂಥವ್ರೆಲ್ಲರೂ ಏನು ಮಾಡ್ತಿದ್ರು ಅಂತಂದ್ರೆ ಆ ಹೊಲದ ಮಾಲೀಕ ಆ ಬನ್ನಿ ಗಿಡದ ತೆಳಗಿದ್ದ ಬಸವಣ್ಣಗೆ ಒಂದಿಷ್ಟು ಪೂಜೆ ಮಾಡಿ ಕಾಯಿ ಹೊಡೆದು ಹೊಲ ಬಿತ್ತಕ್ಕೆ ಪ್ರಾರಂಭ ಮಾಡ್ತಿದ್ದ. ಹೊಲ ಚೆನ್ನಾಗಿ ಬೆಳೀತಿತ್ತು. ಇದೆಲ್ಲ ಏನು ಆ ಬಸವಣ್ಣ ಏನು ಬನ್ನಿ ಗಿಡದ ತೆಳಗಿತ್ತಲ್ಲ, ಹಂಗಾಗಿ ಅಲ್ಲಿ ಆಡು ಕಾಯೋರೆಲ್ಲರೂ ಇಲ್ಲಿ ದೇವರಾದ ಅಂತೇಳಿ ಆ ಬನ್ನಿ ಗಿಡದ ತಪ್ಪಲನ್ನು ಯಾರೂ ಅರಿತಿದ್ದಿಲ್ಲ. ಇವರಿಬ್ಬರು ಮಾಡಿದ ಮಧ್ಯೆ ಜಗಳ ಬಂತು. ನಾ ದೊಡ್ಡವ ಅಂತ ಬಸವಣ್ಣ, ನನ್ನಿಂತನೇ ನೀ ಗಿಡ ಉಳಿದಿದ್ದಿ, ನಾ ಇಲ್ಲಿರಲಿಲ್ಲ ಅಂದ್ರೆ ನೀನು ಆಡು ಕೊಯ್ಕೊಂಡು ಹೋಗ್ತಾರೆ ಹೊಸು ಮಂದಿ ತಪ್ಪಲೆಲ್ಲ ಅಂತೇಳಿ. ನಾನು ತೆಳಗೆ ಕುಂತಿದಂತಾನೆ ನಿನಗೆ ಪೂಜೆ ಮಾಡ್ಲಕತ್ತಾರ, ಜರ ನನ್ನ ಬಿಟ್ಟು ದೂರ ಹೋಗಿ ಕುಂದ್ರು ನೋಡಿ ನಿನ್ನ ಪರಿಸ್ಥಿತಿ ಏನಾಗ್ತದಂತ ಬನ್ನಿ ಗಿಡ ಅಂತ ಬಸವಣ್ಣಗೆ. ನೋಡೇ ಬಿಡಮ್ ನಾ ಮೇಲ ನೀ ಮೇಲ ನೋಡೇ ಬಿಡಮ್ ಅಂತ ಬನ್ನಿ ಗಿಡಕ್ಕೆ ಬಸವಣ್ಣಗೆ ವಾಗ್ವಾದ ಬಂದಾಗ ಬನ್ನಿ ಗಿಡ ಅಂತೂ ನೋಡ್ಬೇಕಾರೆ ನೀನು ನನ್ನ ತೆಳಗೆ ಕುಂತಿದಂತಾನೆ ನಿನಗೆ ಪೂಜೆ ಮಾಡ್ಲಕತ್ತಾರ, ನೀವು ಒಂದು ಕ್ಷಣ ನಾನು ಬಿಟ್ಟು ದೂರ ಹೋಗಿ ನೋಡಿ ಏನಾಗ್ತದೆ ಅಂತೇಳಿ ಅಂದ್ರೆ ನೋಡೇ ಬಿಡಮ್ ಅಂತೇಳಿ ಬಸವಣ್ಣ ಸಿಟ್ಟಿಗೇರಿ ಎದ್ದು ಬನ್ನಿ ಗಿಡ ಬಿಟ್ಟು ನಡು ಹೊಲ್ದಾಗ ಹೋಗಿ ಕುಂತ. ಉಗಾದಿ ಹಬ್ಬ ಇತ್ತು, ರೈತ ಆ ಹೊಲ ಚಾಗಿಸ್ಬೇಕಂತೇಳಿ ಹೊಲಕ್ಕೆ ಬಂದಿದ್ದ. ಮೊದಲೇ ಬ್ಯಾಸಿಗೆ ಬಿಸಿಲಿಗೆ ಅದು ಮಣ್ಣೆಲ್ಲ ಪೂರ್ತಿ ಗಟ್ಟಿಯಾಗಿ ಹೋಗಿತ್ತು, ಹೊಲ ಅರಗ್ಲಕತ್ತೆ ಅಂತ ಬಂದಿದ್ದ. ಬಿರುಸಾಗಿತ್ತು, ಅದು ಅರಿಲಿಲ್ಲ ಹೊಲ. ದಿಂಡಿನ ಮೇಲೆ ನಿಂತ್ರೂ ಕೂಡ ಹೊಲ ಇದಾಗಲಿಲ್ಲ. ಅವ್ನು ನೋಡಿದ ಆ ಕಡೆ ಯಾರೂ ಇರಲಿಲ್ಲ. ಅಲ್ಲಿ ಒಂದು ಕಲ್ಲು ಕಂಡಿತ್ತಲ್ಲ ನಡು ಹೊಲ್ದಾಗ, ಅದನ್ನು ತೊಗೊಂಬಂದ ದಿಂಡಿನ ಮೇಲೆ ಇಟ್ಟು ಅದ್ರ ಮೇಲೆ ಕಾಲಿಟ್ಟು ಗಳೆ ಹೊಡ್ಯಕ್ಕೆ ಚಲೋ ಮಾಡಿದ. ಬನ್ನಿ ಗಿಡ ಅಂತ ಅಲ್ಲೇ ಕುಂತಲ್ಲೇ ನೋಡಿದಿಲ್ಲ, ನಾನು ತೆಳಗಿದ್ದಿ ಪೂಜೆ ನಡೆದದ್ದು ಚಂದ.
ನೀ ಸಿಟ್ಟಿಗೇರಿ ಹೋಗಿದ್ದಾನ ಹೇಳಿದ್ನಲ್ಲಿ ನಿನಗೆ ನಾನು ತೆಳಗೆ ಕುಂತಿದಂತನೇ ನಿನಗೆ ಪೂಜೆ, ಇಲ್ಲಾಂದ್ರೆ ನೋಡು ಹೆಂಗದ ಅವ್ನು ಕಾಲಾಗಿ ನಿಂತಿದ್ದು ನೋಡು ಅಂತಂತು. ಬನ್ನಿ ಗಿಡ ಬಸವಣ್ಣ ಅಂದ, ನಂದೇನು ನೋಡ್ತಿದ್ದೆ ನಿನ್ನ ನೋಡಲ್ಲಿ ಮೇಲೆ ಎಲ್ಲ ಬರಿದಾಗಿ ಹೋಗ್ಯದ ಒಣಗಿ ನಿಂತಿದೆ ಅಂತು. ಯಾಕೆ ಬಸವಣ್ಣ ಇಲ್ಲ ಅಲ್ಲಿ, ದೇವ್ರಿಲ್ಲ ದಿಂಡ್ರಿಲ್ಲ. ಆಡು ಕಾಯರ್ ಬಂದರು ಗರಗರ ಹರಿದು ಎಲ್ಲ ಕುರಿಗೆ ಮೇಯಿಸ್ಬಿಟ್ಟಿದ್ರು ಆಡುಗಳಿಗೆ, ತಪ್ಪಲೆಲ್ಲ ಇರಲಿಲ್ಲ, ಒಣಗಿ ನಿಂತಿತ್ತು ಬನ್ನಿ ಗಿಡ. ನಂದೇನು ನೋಡ್ದೆ ಅಲ್ಲಿ ನಿನ್ನ ನೋಡು ಒಣಗಿ ಹೋಗ್ಯದೆಲ್ಲ ಏನೂ ಇಲ್ಲ, ಸಾಯ್ತಿದ್ದು ಇನ್ನೊಂದು ಸ್ವಲ್ಪ ದಿವಸದಾಗ ನಾ ಅಲ್ಲಿಗೆ ಬರ್ಲಿಕ್ರಂತ ಬಸವಣ್ಣ ಅಂತು. ನೋಡಿ ಬನ್ನಿ ಗಿಡದ ತೆಳಗಿತ್ತು ಅಂತ ಬಸವಣ್ಣಗೆ ಪೂಜೆ ನಡೀತಿತ್ತು, ಅಲ್ಲಿ ಬಸವಣ್ಣಗೆ ಪೂಜೆ ನಡೆದದಂತ ಬನ್ನಿ ಗಿಡ ಹಚ್ಚ ಹಸಿರಾಗಿತ್ತು. ಬಸವಣ್ಣಗ ಪೂಜೆ ನಡೆದದಂತ ಬನ್ನಿ ಗಿಡ ಹಸಿರಾಗಿತ್ತು. ಬನ್ನಿ ಗಿಡ ಏನು ಅಲ್ಲಿ ತೆಳಗೆ ಬಸವಣ್ಣನ ಅಂತೇಳಿ ಅದು ಹಸಿರಿತ್ತು. ನೀವು ನೋಡ್ರಿ ಬಸವಣ್ಣ ಸಿಟ್ಟಿಗೇರಿದ, ನಡು ಹೊಲ್ದಾಗ ಹೋಗಿ ಕುಂತ ಕಾಲು ತೆಳಗೆ ಕಲ್ಲಾಗಿ ಹೋದ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ಇದು ಸಮಾಜ ಅಂತಂದ್ರೆ ಇದು ಬನ್ನಿ ಗಿಡ ಇದ್ದಂಗೆ, ಸಮಾಜ ಅಂತಂದ್ರೆ ಇದು ಬನ್ನಿ ಗಿಡ ಇದ್ದಂಗೆ, ಮಠಾಧೀಶರು ಅಂತಂದ್ರೆ ಬಸವಣ್ಣ ಇದ್ದಂಗೆ. ಇದರ ತೆಳಗೆ ನಾವು ಇದ್ರೇ ನಮಗೆ ಪೂಜೆ, ಸಮಾಜ ತೆಳಗೆ ನಾವು ಇದ್ರೇ ನಮಗೆ ಪೂಜೆ. ನಾವು ಸಿಟ್ಟಿಗೇರಿ ಹೋಗಿ ಹಿಂಗೆ ಕುಂತೀವಿ ಅಂತಂದ್ರೆ ಆಯಿತು, ಶಿವಾಯ ನಮ್ಮ ಯಾರೋ ಕಾಲಾಗಿ ಹಾಕೊಂಡು ತುಳಿದು ಎದ್ದು ಹೋಗಿಬಿಡ್ತಾರೆ ಇಟ್ಟೆ. ಹೌದಾ? ಬಸವಣ್ಣಗ ನನ್ಲಿಂತನೇ ಬನ್ನಿ ಗಿಡ ಅನ್ನುವಂಥ ಅಹಂಕಾರ ಬಂತು, ಬನ್ನಿ ಗಿಡಕ್ಕೆ ನನ್ಲಿಂತನೇ ಬಸವಣ್ಣ ಅನ್ನುವಂಥ ಅಹಂಕಾರ ಬಂತು. ಸಮಾಜ ಅನ್ನುವಂಥದ್ದು ಬನ್ನಿ ಗಿಡ ಇದ್ದಂಗ, ಮಠಾಧೀಶರು ಅನ್ನುವಂಥವ್ರು ಬಸವಣ್ಣ ಇದ್ದಂಗ. ನಮ್ಮಲಿಂತನೇ ಮಠಾಧೀಶರು ಅನ್ನುವಂಥ ಅಹಂಕಾರ ಭಕ್ತರ ಬಳಿ ಬರಬಾರ್ದು, ನಮ್ಮಲಿಂತನೇ ಭಕ್ತರು ಅನ್ನುವಂಥ ದುರಹಂಕಾರ ಸ್ವಾಮಿಗಳ ಬಳಿ ಬರಬಾರ್ದು. ಇವೆರಡು ಜೋಡಿ ಇದ್ದಾಗಲೇ ಒಂದು ಸದೃಢವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಮಾಗಣಿಗೆರೆ ಗ್ರಾಮ ಬಹುಶಃ ಇದು ಇಡೀ ನಾಡಿಗೆ ಒಂದು ಆದರ್ಶವಾಗಿರ್ತಕ್ಕಂಥ ಗ್ರಾಮ. ಬಹುಶಃ ಇಂಥ ಒಂದು ಸುಸಂಸ್ಕೃತವುಳ್ಳಂಥ ಗ್ರಾಮಕ್ಕೆ ಒಬ್ಬ ಶ್ರೇಷ್ಠದಾಗಿರ್ತಕ್ಕಂಥ ಉತ್ತರಾಧಿಕಾರಿಗಳು ನಿಮ್ಮೂರಿಗೆ ಸಿಕ್ಕಿರುವಂಥದ್ದು ನಿಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಹಿರಿಯರಾಗಿರ್ತಕ್ಕಂಥ ಗೊಲ್ಲಾಳಪ್ಪ ಗೌಡರು ಮತ್ತು ಅವ್ರ ಜೊತೆ 4-6 ಜನ ಇವತ್ತು ಮಠಕ್ಕೆ ಬಂದು, ನನಗೆ ಬಹುಶಃ ಇದು ಮೊದಲನೇ ಬಾರಿಗೆ ಬಂದಿದ್ದೆ ನಾನು ಮಾಗಣಿಗೆರೆ ಗ್ರಾಮಕ್ಕೆ. ಇದೇ ಊರು ಹಿಂಗೆ ತಿರುಗಾಡ್ತಿರ್ತೀವಿ ಅಂದರೂ ಒಳಗೆ ಬರೋಕ್ಕಾಗಿದ್ದಿಲ್ಲ, ಮೊದಲನೇ ಬಾರಿಗೆ ಬಂದೀವಿ. ನಮ್ಮ ಮಡಿವಾಳ ಶಾಸ್ತ್ರೀಜಿಯವರು ನೆನೆಸಿದ್ರು ನಮಗೆ, ಇಲ್ಲ ನೀವು ಬರಬೇಕು, ಈ ಕಾರ್ಯಕ್ರಮ ನಮ್ಮ ಇದರೊಳಗೆ ನಡೀಲಾಗತ್ತದ, ನಾವು ಪ್ರವಚನ ಮಾಡ್ಲಾಕತ್ತೀವಿ ಅಂತಂದ ಬಳಿಕ ಅವ್ರು ಹೇಳ್ಯಾರ ಅಂತಂದ ಬಳಿಕ ಮುಗೀತು. ಅವ್ರು ಬರೀ ಶಾಸ್ತ್ರಿಗಳು ಅಂತಲ್ಲ, ಹಿರಿಯರು ಅಂತಂದ್ರೆ ಎಲ್ಲ ಸ್ವಾಮಿಗಳಿಗೆ ಅವರೊಬ್ಬರ ಅಣ್ಣ, ಎಲ್ಲ ಸ್ವಾಮಿಗಳಿಗೆ ಅವರೊಬ್ಬರು ಹಿರಿಯರು. ಏನಿತ್ತಂತಂದ್ರೂ ಇದು ಹಿಂಗಲ್ರಿ ಬುದ್ಧಿ ಹಿಂಗಂತಂತಾರೆ. ಮತ್ತು ಅಷ್ಟೇ ನಯ ವಿನಯ, ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಯಾರಿಗೇ ಫೋನ್ ಮಾಡಿರಿ ಬುದ್ಧಿ ಸಾಷ್ಟಾಂಗ ಅಂತಲೇ ನಮಸ್ಕಾರ ಅವ್ರದ್ದು. ಹಂಗೆ ಮಾತು ಅವರು ಪ್ರಾರಂಭ ಆಗೋದೇ ಹಂಗಾಗಿನೇ ಅವ್ರು ಇವತ್ತಷ್ಟು ದೊಡ್ಡ ವ್ಯಕ್ತಿಯಾಗಿ ಇವತ್ತು ಇಡೀ ಕರ್ನಾಟಕ ಮಡಿವಾಳ ಶಾಸ್ತ್ರಿ ಅವರು ಅಂತಂದ್ರೆ ಒಂದು ಕ್ಷಣ ಕೈ ಮುಗಿತದೆ. ಯಾಕಂದ್ರೆ ಅವ್ರ ವ್ಯಕ್ತಿತ್ವಕ್ಕೆ ತಲೆಬಾಗ್ಯದ, ಅವ್ರ ವ್ಯಕ್ತಿತ್ವ ಅಂಥದ್ದು. ಅಂಥವ್ರು ನನಗೊಂದು ಫೋನ್ ಮಾಡಿ ಇಲ್ಲ ಬರ್ಬೇಕು ಹಿಂಗೆ ಅಂತಂದಾಗ, ನಾವು ಊರೇ ನೋಡಿಲ್ರಿ ಅಂದ್ರೆ, ನಾವು ನೋಡೀವಿ ನಿಮ್ಮನ್ನು ಬರ್ರಿ ಅಂತಂದ್ರು ಅವರು. ಊರು ನೋಡ್ಲಿಕ್ರೆ ನಾವು ನೋಡಿವಿ, ನಾವು ಎಲ್ಲರಿಗೆ ತೋರಿಸ್ತೀವಿ ಬರ್ರಿ ನಿಮ್ಮನ್ನು ಅಂತಂದರು. ಹಂಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಯಶವಂತ ಬಡಿಗೇರವರು, ನಮ್ಮ ರಾಜು ಕಟ್ಟುಸಂಗಾವಿಯವರು, ಬಹುಶಃ ಇವರಿಬ್ಬರು ಸಂಗೀತ ಅವರು ಪ್ರವಚನ ಆದ ಅಂತಂದ್ರೆ ಜನರಿಗೇನು ಕೊರತೆ ಇರಂಗಿಲ್ಲ, ಅಲ್ಲಿ ಜನರಿಗೇನು ಕೊರತೆ ಇರಂಗಿಲ್ಲ. ಅಧ್ಯಾತ್ಮ ಸಂಗೀತ ಬಹುಶಃ ಅದು ನೋಡುವಂಥದ್ದೇ ಒಂದು ದೊಡ್ಡ ಸೌಭಾಗ್ಯ. ಈ ಸರ್ಕಾರ ಕೊಡುವಂಥ ಅದು ಭಾಗ್ಯ ಇದು ಭಾಗ್ಯ ಇವೇನು ಬಂದವಲ್ಲ, ಅವೆಲ್ಲ ಭಾಗ್ಯಗಳಲ್ಲ. ಇವು ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಏನು ಫ್ರೀ ಬಸ್ ಭಾಗ್ಯ, ಇವೆಲ್ಲ ಭಾಗ್ಯಗಳಲ್ಲ. ಇದು ಭಾಗ್ಯ. ಅವರ ಪ್ರವಚನ ಇವರು ಸಂಗೀತ ಕೇಳೋದೇ ಒಂದು ಸೌಭಾಗ್ಯ ಅಂಥೇಳಿ ಇವತ್ತು ಭಾವಿಸಿ, ಏನು ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ರುದ್ರಮುನೇಶ್ವರರ ಆಶೀರ್ವಾದ ಸದಾಕಾಲ ಇರಲಿ. ಜಗದ್ಗುರು ಪಂಚಾಚಾರ್ಯರ ಬಸವೇಶ್ವರರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ. ಈ ಗುರುಗಳು ನಿಮ್ಮ ಊರಿನ ಕೀರ್ತಿಯನ್ನು ಈ ಮಠದ ಕೀರ್ತಿಯನ್ನು ಉತ್ತರೋತ್ತರವಾಗಿ ಬೆಳೆಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಮ್ಮನ್ನು ಇಲ್ಲಿಗೆ ಆಮಂತ್ರಿಸಿ ನಿಮ್ಮೆಲ್ಲರಿಗೆ ಭೇಟಿ ಮಾಡಿಸಿದ್ದಕ್ಕಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಗೊಲ್ಲಾಳಪ್ಪ ಗೌಡರಿಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಮನಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸಿ, ದೂರದ ಎಡಗಿ ಮದ್ರಿಗೆ ಬಹುಶಃ ಅವತ್ತು ಅವರು ಬಂದಿದ್ದರು, ಅಷ್ಟು ದೂರಲಿಂತ ಬಂದಾರ ಹಿರಿಯರು, ಬಿಡಲೇಬಾರ್ದು, ನಾನು ಹೋಗಿ ಬರಬೇಕು ಅನ್ನುವಂಥ ಏನು ಇಟ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿ ಬರಬೇಕಾದ್ರೂ ಚೂರು ದಾರಿದು ವ್ಯತ್ಯಾಸ ಆಯ್ತು, ಅದೇ ಹೇಳಿದ್ನಲ್ಲ, ಅದ್ರ ಸಲುವಾಗಿ ಜರ ವ್ಯತ್ಯಾಸ ಆಯಿತು. ಏನು ಬಂದಿಲ್ಲ, ನೀವು ಅಂಜಬೇಡ್ರಿ, ಅದು ನಾನು ತೊಗೊಂಡು ಹೋಗ್ತೀನಿ ಮತ್ತೆ ಅದನ್ನು. ನೀವು ನಾಳೆಗೆ ಮತ್ತೆ ಬರ್ರಿ ಆಯಿತಾ. ನಿನ್ನೆನೂ ಹಿಂಗೆ ಮಾತಾಡಕತ್ತಿದ್ದೆ ಅಲ್ಕಟ್ಟಿಯಾಗ, ಹೇಳಿದ್ನಲ್ಲ ಹೋಗಿನಿ ಚಂದ ಮಾತಾಡಕತ್ತೀನಿ ಅಂತ ತಿಳ್ಕೊಂಡು ಎಲ್ಲರೂ ಚಲೋ ಕುಂತಾರಂತ ನಾನು ಹಿಂಗೆ ಆಡದ ಹಿಂಗೆ ಬಂದು ನಿಂತರು. ಅವರು ಜರ ಸಿಟ್ಟಿಗೇರಿದ್ರು, ಯಾಕೆ ಈ ಕಡೆ ನೋಡಕತ್ತಾರೆ, ಯಾಕೆ ಎಂಥ ಪರಿ ಸಿಟ್ಟಿಗೇರ್ಯಾರ, ಯಾಕೆ ಏನಾಗ್ಯದ, ಯಾಕೆ ರೀ ಗೌಡ್ರಿ ಏನಾಯಿತು, ಯಾಕೆ ಎಷ್ಟು ಸಿಟ್ಟಿಗೇರಿ, ಯಾರನ್ನ ಏನು ಅಂದ್ರೇನು ನಿಮಗೆ ಅಂತ ಕೇಳಿದೆ. ಯಾರನ್ನ ಏನು ಅಂದ್ರೇನು, ಎಷ್ಟು ಗಾಬರಿ ಆಗಿರಿ, ಎಷ್ಟು ಸಿಟ್ಟಿಗೇರಿ, ಯಾಕೆ ಕುರ್ಚಿ ಸಿಕ್ಕಿಲ್ಲ ನನಗೆ ಕುಂದ್ರಲಕ್ಕ ಅಂತ ಕೇಳಿದೆ. ಕುರ್ಚಿ ಸಿಗ್ಲಿಕ್ರೆ ಸಿಟ್ಟು ಬರ್ತದೆ ಈಗಿನ ಮಂದಿಗೆ. ಕೇಳಿದೆ ಕುರ್ಚಿ ಸಿಕ್ಕಿಲ್ಲನು, ಇಲ್ಲರಿ ಹಂಗೇನಿಲ್ರಿ ಮುತ್ತಾರೆ, ನೀವು ಮಾತಾಡ್ರಿ, ಅವ್ನು ನಿಮ್ಮನ್ನು ಕರ್ಕೊಂಬಂದು ಕುಂದ್ರಿಸಿ ನಾವು ಸಿಗವಲ್ಲ, ಅಗಾಳೆಂತಿಲ್ಲ ಅವ್ನು ನೋಡಕತ್ತೀನಿ, ಅಗಾಳೆಂತ ನೋಡಕತ್ತಿ, ನೀವು ಆಡಕತ್ತೀರಿ, ನೀವು ಮಾತಾಡ್ರಿ, ನಿಮ್ದೇನಿಲ್ಲ, ನಿಮ್ಮನ್ನು ಕರ್ಕೊಂಬಂದು ಮೈಕ್ ಕೊಟ್ಟನಲ್ಲ ಅವ್ನು ಸಿಗವಲ್ಲ ಜರ್, ನೀವು ಮಾತಾಡ್ರಿ, ನಿಮ್ದೇನಿಲ್ಲ, ಬೇಡ ಹಂಗೆ ಮಾಡಬೇಡ್ರಿ, ನಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಪರಮ ಪೂಜ್ಯರು ಎಲ್ಲೇ ಧರ್ಮ ಸಮ್ಮೇಳನಗಳಿದ್ದಾಗ
ಉತ್ಸಾಹಿ ಯುವ ಸ್ವಾಮಿಗಳೊಳಗೆ ಮಾತನಾಡೋದು ಆಶೀರ್ವಚನಕ್ಕೆ ಮೊದಲ ಲಿಸ್ಟ್ ಯಾರ್ದಿರ್ತದೆ ಅಂದ್ರೆ ಹೆಡ್ಗೆ